ಈ ಜಗತ್ತಿನಲ್ಲಿ ಪ್ರತಿ ವರ್ಷ ಸಾವಿರಾರು ಮೂವೀಸ್ ಹಾಗೂ ವೆಬ್ ಸೀರೀಸ್ ಗಳು ಲಾಂಚ್ ಆಗುತ್ತೆ. ಆದ್ರೆ ಈ ಕಥೆಗಳ ರಾಶಿಯಲ್ಲಿ ನಿಮ್ಗೆ ಇಷ್ಟ ಆಗೋ ಕತೆ ವಿವರಿಸೋ ಚಾನಲ್ ಮಿಥಿಲೋ ಪ್ರೊಡಕ್ಷನ್ಸ್. ಸೊ ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಕುಂಗ್ ಫು ಪಾಂಡಾ 2ನ. ಒಂದ್ ವೇಳೆ ನೀವು ಮೊದಲನೇ ಪಾರ್ಟ್ ನ ನೋಡದೇ ಇದ್ರೆ ಇಲ್ಲಿ ಐ ಬಟನ್ ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ನೋಡಿ. ಬಿಕಾಸ್ ಮೊದಲನೇ ಪಾರ್ಟ್ ನ ನೋಡದೇ ಇದ್ರೆ ಈ ಎರಡನೇ ಪಾರ್ಟ್ ನಿಮ್ಗೆ ಅರ್ಥ ಆಗಲ್ಲ. ಸೊ ಬೇಗ ಹೋಗಿ ನೋಡ್ಕೊಂಡು ಬನ್ನಿ ಅಂಡ್ ಈ ವಿಡಿಯೋಗೆ ಬನ್ನಿ. ಮತ್ತೆ ಒಂದ್ ವೇಳೆ ನೀವು ಒಂದನೇ ಪಾರ್ಟ್ ನ ನೋಡಿದೀರಾ ಅಂದ್ರೆ ನಾನು ಕತೆನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಲೈಕ್ ಮಾಡ್ಕೊಂಡ್ಬಿಡಿ ಅಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಸೊ ಬನ್ನಿ ಕತೆನ ಸ್ಟಾರ್ಟ್ ಮಾಡೋಣ. ಬಹಳ ವರ್ಷಗಳ ಹಿಂದೆ ಚೀನಾದಲ್ಲಿ ನವಿಲುಗಳು ರಾಜ್ಯಭಾರ ಮಾಡ್ತಿದ್ರು. ಅದರಿಂದಾಗಿ ಚೀನಾದಲ್ಲಿ ಖುಷಿ ಮತ್ತೆ ಸಂಪತ್ತು ತುಂಬಿತ್ತು. ಒಂದಿನ ಅಲ್ಲಿನ ರಾಜ ಇದನ್ನ ನೋಡಿ ಉತ್ಸವನ ಏರ್ಪಡಿಸಿದ. ಆದ್ರೆ ರಾಜನ ಮಗ ರಾಜಕುಮಾರ ಶೆನ್ ಅವನ ಶಕ್ತಿಗಳನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದ. ಶೆನ್ನ ದುರಾಸೆಯನ್ನ ನೋಡಿ ಅವನ ತಂದೆ ತಾಯಿ ಸೂತ್ಸೇಯರ್ನ ಬಳಿ ಸಲಹೆನ ಕೇಳಿದ್ರು. ಇದಕ್ಕೆ ಸೂತ್ಸೇಯರ್ ಹೇಳಿದ್ರು, ಒಂದ್ ವೇಳೆ ಶೆನ್ ಇದೇ ದಾರಿಲಿ ಮುಂದುವರೆದ್ರೆ ಒಂದಿನ ಅವನನ್ನ ಕಪ್ಪು ಮತ್ತೆ ಬಿಳಿ ವಾರಿಯರ್ ಬಂದು ಸೋಲ್ಸಾಕ್ತಾನೆ ಅಂತ. ಇದನ್ನ ಶೆನ್ ಕೇಳಿಸ್ಕೊಂಡಿದ್ದ. ಮತ್ತೆ ಅವನ ಹಣೆ ಬರಹನ ಬದಲಾಯಿಸೋಗೋಸ್ಕರ ಮುಂದೆ ಹೋದ. ಮತ್ತೆ ಅವನು ಎಲ್ಲಾ ಪಾಂಡಗಳನ್ನು ಕೊಂದಾಕ್ಬಿಟ್ಟ. ಇದರಿಂದ ಅವನ ಹಣೆ ಬರಹ ಬದಲಾಗ್ಲಿಲ್ಲ, ಬದಲಾಗಿ ಅದಕ್ಕೆ ಬೀಗ ಬಿದ್ದೋಯ್ತು. ಇಷ್ಟೆಲ್ಲ ಮುಗಿದ ನಂತರ ಶೆನ್ ಗರ್ವದಿಂದ ತನ್ನ ಅರಮನೆಗೆ ಬಂದ. ಆದ್ರೆ ಅವನ ತಂದೆ ತಾಯಿಗಳಿಗೆ ಅವನ ಮುಖದಲ್ಲಿ ಬರೀ ಕ್ರೂರತೆನೆ ಕಾಣಿಸ್ತು. ಹೀಗಾಗಿ ಅವನನ್ನ ರಾಜ್ಯದಿಂದ ಆಚೆ ಹಾಕ್ಬಿಟ್ರು. ಆದ್ರೆ ಶೆನ್ ಹೋಗೋ ಮುಂಚೆ ಹೇಳಿದ, ನಾನ್ ಮತ್ತೆ ವಾಪಸ್ ಬರ್ತೀನಿ ಅಂಡ್ ವಾಪಸ್ ಬಂದಾಗ ಪೂರ್ತಿ ಚೀನಾ ನನ್ನ ಮುಂದೆ ತಲೆಬಾಗತ್ತೆ ಅಂತ. ಹಾಗೆ ಶೆನ್ ಅಲ್ಲಿಂದ ಹೋಗ್ಬಿಟ್ಟ. ಮತ್ತೆ ಇನ್ನು ಶೆನ್ ತನ್ನ ಸೇನೆಯ ಜೊತೆ ಸಿದ್ಧಪಡಿಸ್ತಾ ಇದ್ದಾನೆ ತುಂಬಾ ಭಯಾನಕ ಅಸ್ತ್ರಗಳನ್ನ ಅಂಡ್ ಅವನ ಗುರಿ ಚೀನಾನ ವಶಪಡಿಸಿಕೊಳ್ಳೋದು. ಅಂಡ್ ಗಾಯ್ಸ್, ಇಲ್ಲಿಗೆ ಕುಂಗ್ ಫು ಪಾಂಡಾ 2 ಶುರುವಾಗುತ್ತೆ. ಹೇಗಿತ್ತು ಕತೆ? ಸೊ ಮುಂದುವರಿಸ್ತೀನಿ. ಮತ್ತೆ ಸೀನ್ ಬರುತ್ತೆ ಟೆಂಪಲ್ ಗೆ. ಇಲ್ಲಿ ಟೆಂಪಲ್ ನಲ್ಲಿ ಫ್ಯೂರಿಯಸ್ 5 ಪೋನ ಟ್ರೈನ್ ಮಾಡಿಸ್ತಾ ಇದೆ. ನಿಮ್ಗಂತೂ ಗೊತ್ತೇ ಇದೆ ಪೋನ ಟ್ರೈನಿಂಗ್ ಏನು ಅಂತ. ಅವನು ತಿಂತಾ ಇದ್ದಾನೆ ಬಾಯೆಲ್ಲ ತುಂಬಿಕೊಂಡು. ಮತ್ತೆ ಗಾಯ್ಸ್, ನಿಮ್ಗೆ ಫ್ಯೂರಿಯಸ್ 5 ಅಂಡ್ ಪೋನ ಬಗ್ಗೆ ಅಂತ ಗೊತ್ತಿರ್ಬೋದು. ಪಾರ್ಟ್ 1 ನೋಡಿದ್ರೆ ನೋಡ್ಕೊಂಡ್ ಬನ್ನಿ ಅಂತ ಅದಕ್ಕೆ ಹೇಳಿದ್ದು. ಸೊ ಪೋ ಅಂತೂ ಬಾಯಿ ತುಂಬಾ ತುಂಬಿಕೊಂಡಿರ್ತಾನೆ ಹಣ್ಣುಗಳನ್ನ, ಬಟ್ ಅದನ್ನ ಬಿಸಾಕ್ ಬಿಡ್ತಾನೆ, ಉಗಿದ್ ಬಿಡ್ತಾನೆ. ಯಾಕಂದ್ರೆ ಬಾಯಿ ಅಂತೂ ಫುಲ್ ಆಗಿ ಹೋಗಿತ್ತು. ಇದು ಕೂಡ ಅವನ ಟ್ರೈನಿಂಗ್ ನ ಪಾರ್ಟ್ ಆಗಿತ್ತು. ಅಂಡ್ ಅಲ್ಲಿಗೆ ಪೋ ಹೋಗ್ತಾನೆ ಮಾಸ್ಟರ್ ಶಿಫುನ ಹತ್ರ. ಮತ್ತೆ ಇಲ್ಲಿ ಬೆಟ್ಟದಲ್ಲಿ ಶಿಫು ಇನ್ನರ್ ಪೀಸ್ ನ ಮೆಡಿಟೇಟ್ ಮಾಡ್ತಾ ಇದ್ರು, ಅಂದ್ರೆ ಧ್ಯಾನ ಮಾಡ್ತಾ ಇದ್ರು. ಮತ್ತೆ ಅಲ್ಲಿ ಪೋ ಬಂದು ಹೇಳ್ತಾನೆ, ಇವತ್ತು ನನ್ ಮಿಷನ್ ಏನು, ಇಲ್ಲಿ ಇವತ್ತು ಎಲ್ಲಿ ಹೋಗಿ ಯಾರನ್ನ ಹೊಡಿಬೇಕು ಅಂತ ಕೇಳ್ತಾನೆ. ಮತ್ತೆ ಪೋ ಕೇಳ್ತಾನೆ, ನೀವು ಇಲ್ಲಿ ಕೂತ್ಕೊಂಡು ನಿದ್ರೆ ಮಾಡ್ತಾ ಇದ್ದೀರಾ ಅಂತ. ಬಟ್ ಶಿಫು ಹೇಳ್ತಾರೆ, ನಾನ್ ನಿದ್ದೆ ಮಾಡ್ತಾ ಇಲ್ಲ, ನಾನ್ ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಇನ್ನರ್ ಪೀಸ್ ನ ಹುಡ್ಕೊಳ್ತಾ ಇದ್ದೀನಿ. ಪೋ ಕೇಳ್ತಾನೆ, ಈ ಇನ್ನರ್ ಪೀಸ್ ಅಂದ್ರೆ ಏನು ಅಂತ. ಮತ್ತೆ ಶಿಫು ಹೇಳ್ತಾರೆ, ಇದು ಮಾಸ್ಟರ್ ಹೋಗುವೆ ನನ್ಗೆ ಕಲಿಸಿದ್ದು. ಇನ್ನರ್ ಪೀಸ್ ಅಂದ್ರೆ ಅಂತರಾಳದ ಶಾಂತಿ. ನೀನ್ ಇದನ್ನ ಪಡ್ಕೊಂಡ್ರೆ ನೀನು ಕುಂಗ್ ಫುನ ಹೈಯೆಸ್ಟ್ ಲೆವೆಲ್ ನ ಮುಟ್ತೀಯ. ಈ ಇನ್ನರ್ ಪೀಸ್ ಎಷ್ಟು ಪವರ್ಫುಲ್ ಅಂದ್ರೆ ಮೇಲಿಂದ ಬಿದ್ದಿರೋ ನೀರಿನ ಹನಿ ಕೂಡ ಶಿಫು ಕೈಯಲ್ಲಿ ಹಿಡಿದು ಗಿಡಕ್ಕೆ ಹಾಕ್ತಾನೆ. ಸೊ ಪೋ ಹೇಳ್ತಾನೆ, ಇದನ್ನ ನನಗೂ ಕಲ್ಸ್ಕೊಡಿ ಅಂತ. ಆದ್ರೆ ಶಿಫು ಹೇಳ್ತಾರೆ, ಇದನ್ನ ಕಲಿಯೋದು ಅಷ್ಟು ಸುಲಭ ಅಲ್ಲ. ಕೆಲವೊಬ್ರು ಇದನ್ನ 50 ವರ್ಷ ಗುಹೆಯಲ್ಲಿ ಎದ್ದು ಧ್ಯಾನ ಮಾಡ್ಕೊಂಡು ಪಡ್ಕೊಳ್ತಾರೆ. ಇನ್ ಕೆಲವೊಬ್ರು ನೀರು ಊಟ ಏನು ಇಲ್ಲದೆ ಇರ್ತಾರೆ. ಮತ್ತೆ ಕೆಲವೊಬ್ರು ತುಂಬಾ ನೋವಿನಿಂದ ಇದನ್ನ ಪಡ್ಕೊಳ್ತಾರೆ. ಹೇಗೆ ನಾನ್ ಪಡ್ಕೊಂಡೋ ಅದೇ ರೀತಿ. ನೀನ್ ಯಾವಾಗ ಡ್ರ್ಯಾಗನ್ ವಾರಿಯರ್ ಅಂತ ಗೊತ್ತಾಯ್ತು, ನನ್ಗಂತೂ ತುಂಬಾ ನೋವಾಯ್ತು. ಆ ದಿನ ತುಂಬಾ ಕೆಟ್ಟದಾಗಿತ್ತು ಅಂತ. ಸೊ ಇಲ್ಲಿ ಶಿಫು ಜೋಕ್ ಮಾಡ್ತಾ ಇದ್ದಾರೆ ಪೋನ ಮೇಲೆ. ಅಂಡ್ ಅಲ್ಲಿಗೆ ಟೈಗ್ರೆಸ್ ಬರ್ತಾಳೆ. ಟೈಗ್ರೆಸ್ ಹೇಳ್ತಾರೆ, ಹತ್ರದಲ್ಲಿರೋ ಊರಲ್ಲಿ ಡಕೇತಿಗಳು ಬಂದಿದ್ದಾರೆ, ನಾವು ಹೋಗ್ಲೇಬೇಕು ಅಂತ. ಮತ್ತೆ ಪೋ ಹೇಳ್ತಾರೆ, ಫೈನಲಿ ಏನಾದ್ರೂ ಆಕ್ಷನ್ ಸಿಕ್ತು ಅಂತ. ಅಂಡ್ ಟೈಗ್ರೆಸ್ ಹೇಳ್ತಾರೆ, ಮಧ್ಯಾಹ್ನ ತಿನ್ನೋಕೇನೋ ನಿಲ್ಬೇಡ ಅಂತ. ಅಂಡ್ ಅವರಿಬ್ರು ಹೋಗ್ತಾರೆ. ಅಂಡ್ ಇಲ್ಲಿ ಊರಲ್ಲಿ ಈ ತೋಳಗಳೆಲ್ಲ ಬಂದು ಧಾತುಗಳನ್ನ ಕಲೆಕ್ಟ್ ಮಾಡ್ತಾ ಇದಾವೆ. ಧಾತುಗಳು ಅಂದ್ರೆ ಈ ಕಬ್ಣಗಳನ್ನ ಇವರನ್ನ ಕಳಿಸಿದ್ದು ಶೆನ್ ಆಗಿದ್ದ. ಶೆನ್ಗೆ ಧಾತುಗಳು ಬೇಕಾಗಿದೆ, ಯಾಕಂದ್ರೆ ಅವನೊಂದು ವೆಪನ್ ನ ರೆಡಿ ಮಾಡ್ತಾ ಇದ್ದಾನೆ ಅಂತ ನಾನು ನಿಮ್ಗೆ ಮೊದ್ಲೇ ಹೇಳಿದ್ದೀನಿ. ಬಟ್ ಅಲ್ಲಿಗೆ ಬರ್ತಾರೆ ನಮ್ಮ ಫ್ಯೂರಿಯಸ್ 5 ಅಂಡ್ ಪೋ ಬೀಳೋಕ್ ಆಗ್ತಾನೆ. ಬಟ್ ಕ್ರೇನ್ ಅವನನ್ನ ಮೇಲೆ ಎತ್ತುತ್ತೆ. ಅಂಡ್ ಅವರೆಲ್ಲ ಬರ್ತಾರೆ ಮುಂದೆ ತೋಳಗಳ ಹತ್ರ. ಅಂಡ್ ಇನ್ನೇನು ಫೈಟ್ ಸ್ಟಾರ್ಟ್ ಆಗುತ್ತೆ. ಪೋ ಟ್ರೈನಿಂಗ್ ಮಾಡಿದ್ದಾನೆ, ಸೊ ಅವನಿಗೆ ಕುಂಗ್ ಫು ಬರುತ್ತೆ. ಮತ್ತೆ ಅವನು ಕೂಡ ಒಳ್ಳೆ ಫೈಟ್ ಮಾಡ್ತಾ ಇದ್ದಾನೆ. ಇಲ್ಲಿ ಫ್ಯೂರಿಯಸ್ 5 ನ ಕೋಆರ್ಡಿನೇಷನ್ ಕೂಡ ಚೆನ್ನಾಗಿದೆ. ಫ್ಯೂರಿಯಸ್ 5 ಮತ್ತೆ ಪೋ ಒಳ್ಳೆ ಟೀಮ್ಮೇಟ್ಸ್ ಆಗಿದ್ದಾರೆ. ಮತ್ತೆ ಇಲ್ಲಿ ತೋಳಗಳೆಲ್ಲ ಸೋಲ್ತಾ ಇದ್ದಾರೆ. ಅಂಡ್ ಅವರು ಹಾಗೆ ಫೈಟ್ ಮಾಡ್ತಾ ತೋಳಗಳನ್ನ ಸೋಲ್ಸ್ತಾರೆ. ಬಟ್ ಅದೇ ಟೈಮ್ ನಲ್ಲಿ ಈ ಎಲ್ಲಾ ತೋಳಗಳ ಲೀಡರ್ ಕೂಗ್ತಾನೆ. ಅಂಡ್ ಬೆಟ್ಟದ ಮೇಲಿದ್ರಲ್ಲ ಅವರೆಲ್ಲ ಬಳ್ಳಿಯನ್ನ ಎಳಿತಾರೆ. ಮತ್ತೆ ಆ ಧಾತುಗಳನ್ನ ಮೇಲೆತ್ತಾರೆ. ಅಂಡ್ ಪೋ ಹೇಳ್ತಾನೆ ಕ್ರೇನ್ ಗೆ ಹೋಗೋಕೆ. ಅಂಡ್ ಕ್ರೇನ್ ಮೇಲೆ ಹೋಗಿ ಆ ಬಳ್ಳಿಗಳನ್ನ ಕಟ್ ಮಾಡ್ಬಿಡ್ತಾನೆ. ಮತ್ತೆ ಇದರಿಂದ ಆ ಧಾತುಗಳು ಕೆಳಗೆ ಬೀಳೋಕ್ ಸ್ಟಾರ್ಟ್ ಆಗುತ್ತೆ. ಪೋ ಹೋಗ್ತಾನೆ, ಜಂಪ್ ಮಾಡ್ತಾನೆ. ಪೋನ ಕಾಲನ್ನ ವೈಪರ್ ಹಿಡಿತಾಳೆ. ಅಂಡ್ ವೈಪರ್ ನ ಮಂಕಿ ಹಿಡಿತಾನೆ. ಮಂಕಿನ ಬಾಲನ ಟೈಗರ್ಸ್ ಹಿಡಿತಾಳೆ. ಮತ್ತೆ ಟೈಗರ್ಸ್ ಎಲ್ಲಾನು ಮೇಲೆತ್ತಾಳೆ. ಅಂಡ್ ಅವರು ಮೇಲೆ ಬಂದ್ಬಿಟ್ರು ಬೆಂಕಿ ಗುರು. ಬಟ್ ಆ ಲೀಡರ್ ಬದುಕಿದ್ದ, ಸೊ ಅವನು ಮೇಲೆ ಬರ್ತಾನೆ. ಅಂಡ್ ಪೋಗೆ ಅವನು ವೆಪನ್ ಇಂದ ಹೊಡೆಯೋಕ್ ಬರ್ತಾನೆ. ಬಟ್ ಪೋಗೆ ಆ ತೋಳದ ಕೈಯಲ್ಲಿರೋ ಸಿಂಬಲ್ ನ ಕಂಡು ಏನೋ ನೆನಪಾಗುತ್ತೆ. ನಾವಿಲ್ಲಿ ನೋಡ್ತೀವಿ ಪೋನ ಯಾರೋ ಬಿಟ್ಟು ಹೋಗಿದ್ರು. ಅಂಡ್ ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಮತ್ತೆ ಪೋ ಸೀದಾ ನಿಂತ್ ಬಿಡ್ತಾನೆ. ಅಂಡ್ ಆ ತೋಳ ಸುತ್ತಿಗೆಯಿಂದ ಅವನನ್ನ ಹೊಡೆದ್ ಬಿಡುತ್ತೆ. ಆದ್ರೆ ಪೋನ ಟೈಗರ್ಸ್ ಬಂದು ಹಿಡಿತಾಳೆ. ಫ್ಯೂರಿಯಸ್ 5 ಪೋಗೆ ಕೇಳ್ತಾರೆ, ನಿನ್ಗೆ ಏನಾಯ್ತು ಅಂತ. ಮತ್ತೆ ಪೋ ಏನು ಇಲ್ಲ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ಮತ್ತೆ ಪೋ ಬರ್ತಾನೆ ಅಪ್ಪನ ಸ್ಟಾಲ್ ನ ಹತ್ರ. ಸೊ ಪೋ ಅಪ್ಪನ ಹತ್ರ ಹೇಳ್ತಾನೆ, ನಿಮ್ ಜೊತೆ ಏನೋ ಮಾತಾಡ್ಬೇಕು, ಸೊ ನೀವು ಒಳಗೆ ಬನ್ನಿ ಅಂತ. ಅಂಡ್ ಪೋ ಒಳಗೆ ಬಂದು ಕೇಳ್ತಾನೆ, ನಾವು ಡಕೇತಿಗಳ ಜೊತೆ ಫೈಟ್ ಮಾಡ್ತಾ ಇದ್ವಿ. ಅದೇ ಟೈಮ್ ನಲ್ಲಿ ನನ್ಗೆ ನಮ್ಮ ಅಮ್ಮನ್ ನೆನ್ಪಾಯ್ತು. ಡ್ಯಾಡ್, ನೀವ್ ಹೇಳಿ ನಾನ್ ಎಲ್ಲಿಂದ ಬಂದಿದ್ದು ಅಂತ. ನಾನು ಎಲ್ಲಾದ್ರೂ ನಿಮ್ಗೆ ಸಿಕ್ಕಿದ್ನ ಅಂತ. ಪೋ
ಪೋನ ಅಪ್ಪ ಹೇಳ್ತಾರೆ ಇವಾಗ ಮೇ ಬಿ ನಿನ್ಗೆ ಸತ್ಯ ಹೇಳೋ ಸಮಯ ಬಂದಿದೆ. ನಾನ್ ನಿನ್ಗೆ ಸತ್ಯ ಹೇಳ್ತೀನಿ. ಹೇಳ್ಬೇಕಂದ್ರೆ ನೀ ನನ್ ಮಗ ಅಲ್ಲ, ನಾನ್ ನಿನ್ನ ಬೇರೆ ಕಡೆಯಿಂದ ತಗೊಂಡ್ ಬಂದಿದ್ದು. ಪೋ ಹೇಳ್ತಾನೆ ನನ್ಗೆ ಗೊತ್ತಿತ್ತು ಅಂತ. ಪೋ ಕೇಳ್ತಾನೆ ನಾನ್ ನಿಮ್ಗೆ ಎಲ್ ಸಿಕ್ಕಿದೀನಿ ಹೇಳಿ ಅಂತ. ಪೋನ ಅಪ್ಪ ಮುಂದೆ ಬಂದು ಅಲ್ಲಿರೋ ಒಂದು ಬುಟ್ಟಿನ ತೆಗಿತಾನೆ. ಮತ್ತೆ ಅವರು ಹೇಳ್ತಾರೆ ಇದ್ರಲ್ಲೇ ನೀನು ನನ್ಗೆ ಸಿಕ್ಕಿದ್ದೆ, ನೀನು ಆಗ ತುಂಬಾನೇ ಚಿಕ್ಕವನಾಗಿದ್ದೆ. ಪೋನ ಅಪ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ. ಪೋನ ಅಪ್ಪ ನೂಡಲ್ಸ್ ಮಾಡ್ತಾ ಇದ್ರು ಅಂತ ನಿಮ್ಗೆ ಗೊತ್ತು. ಅದು ಕೂಡ ಒಂದು ಸಾಮಾನ್ಯ ದಿನ ಆಗಿತ್ತು. ಪೋನ ಅಪ್ಪ ತನ್ನ ತರಕಾರಿ ಇಟ್ಟಿರೋ ಬುಟ್ಟಿಗಳ ಹತ್ರ ಬರ್ತಾರೆ. ಆದ್ರೆ ಆ ಬುಟ್ಟಿಗಳಲ್ಲಿ ತರಕಾರಿಗಳ ಬದಲು ಒಂದು ಪಾಂಡ ಇತ್ತು. ಮೇ ಬಿ ಆ ತರಕಾರಿಗಳನ್ನ ನೀನೇ ತಿನ್ಬಿಟ್ಟಿದ ಅನ್ಸುತ್ತೆ. ಅಲ್ಲಿ ಯಾವ್ದು ನೋಟ್ ಅಥವಾ ಪೇಪರ್ ಕೂಡ ಇರ್ಲಿಲ್ಲ ನಿನ್ನ ಯಾಕೆ ಬಿಟ್ಟೋದ್ರು ಅಂತ. ನಾನು ಕೂಡ ಸುಮ್ನೆ ಹೋಗೋಕೆ ಟ್ರೈ ಮಾಡ್ದೆ, ಆದ್ರೆ ನೀ ನನ್ನ ಹಿಂದೆ ಬರ್ತಾ ಹೋದೆ. ಅದಕ್ಕೆ ನಾನ್ ನಿನ್ನ ನನ್ನ ಮನೆವರೆಗೂ ಕರ್ಕೊಂಡ್ ಬಂದೆ. ನಂತರ ನಾನ್ ನಿನ್ಗೆ ಸ್ನಾನ ಮಾಡಿಸ್ದೆ, ತಿಂಡಿ ತಿನ್ಸ್ದೆ ಮತ್ತೆ ನಿನ್ನ ಮಗನ್ ಹಾಗೆ ಬೆಳೆಸ್ದೆ. ಅಂಡ್ ಹಾಗೆ ನಿನ್ಗೆ ಹೆಸರು ಕೊಟ್ಟೆ ಕ್ಷಿಯೋ ಪೋ ಅಂತ. ನಿನ್ ಹೆಸರು ಪೋ ಆಗಿತ್ತು. ಆದ್ರೆ ನಿನ್ಗೆ ಚಡ್ಡಿ ಹಾಕೋಕ್ ಟ್ರೈ ಮಾಡಿದಾಗ ನೀನ್ ಹಾಕೊಂತಾನೆ ಇರ್ಲಿಲ್ಲ. ಆಚೆ ಈಚೆ ಓಡ್ತಾ ಇರ್ತಿದ್ದೆ, ಮತ್ತೆ ಅಂಗಡಿಲಿರೋ ಎಲ್ಲ ಸಾಮಾನುಗಳನ್ನ ಬೀಳಿಸ್ತಾ ಇರ್ತಿದ್ದೆ. ಗೊತ್ತಿಲ್ಲ ನಿನಗೆ ಚಡ್ಡಿ ಯಾಕೆ ಇಷ್ಟ ಇರ್ಲಿಲ್ಲ ಅಂತ. ಅಂಡ್ ಇಲ್ಲಿಗೆ ಕತೆ ಮುಗೀತು. ಪೋ ಕೇಳ್ತಾನೆ ಬರೀ ಇಷ್ಟೇನ ಇರೋದು, ಏನಾದ್ರೂ ಇರ್ಲೇಬೇಕು, ನಾನ್ ಯಾರು ಅಂತ ನನ್ಗೆ ಗೊತ್ತಿಲ್ಲ ಅಂತ. ಆದ್ರೆ ಪೋನ ಅಪ್ಪ ಹೇಳ್ತಾರೆ ಹೌದು ನಿನ್ ಕಥೆಯ ಪ್ರಾರಂಭ ಅಷ್ಟು ಚೆನ್ನಾಗಿರ್ಲಿಲ್ಲ, ಆದ್ರೆ ನೀನ್ ನೋಡು ಇವಾಗ ಡ್ರ್ಯಾಗನ್ ವಾರಿಯರ್ ಆಗಿದ್ಯಾ, ಕುಂಗ್ಫು ಸಿಕ್ಕಿದೆ, ಮತ್ತೆ ನೂಡಲ್ಸ್ ಕೂಡ ತಿಂತಾ ಇದ್ಯಾ ನಂದು ಅಂತ. ಬಟ್ ಗಾಯ್ಸ್ ಪೋನ ಮನ್ಸಲ್ಲಂತೂ ಇನ್ನೂ ಪ್ರಶ್ನೆಗಳು ಓಡ್ತಾನೆ ಇವೆ. ಅವನ್ ಯಾರು, ಅವ್ನ್ ಎಲ್ಲಿಂದ ಬಂದಿದ್ದು, ಅವನ ಅಪ್ಪ ಅಮ್ಮ ಯಾರು, ಮತ್ತೆ ಅವನ್ಗೆ ಈ ಚಡ್ಡಿ ಯಾಕೆ ಇಷ್ಟ ಇರ್ಲಿಲ್ಲ ಅಂತ. ಅಂಡ್ ಇಲ್ಗೆ ಸೀನ್ ಕಟ್ ಆಗುತ್ತೆ. ಮತ್ತೆ ಸೀನ್ ಬರುತ್ತೆ ಗಾಂಗ್ಮೆನ್ ಸಿಟಿಗೆ. ಈ ಗಾಂಗ್ಮೆನ್ ನಗರದಲ್ಲೇ ನವಿಲುಗಳು ರಾಜ್ಯಭಾರ ಮಾಡೋದು. ಅಂಡ್ ಅಲ್ಲಿಗೆ ಶೆನ್ ಬರ್ತಾನೆ. ಶೆನ್ ಬಿಟ್ಟೋಗಿದ್ನಲ್ಲ ಅವನೇ ಇವಾಗ ಮತ್ತೆ ವಾಪಸ್ ಬಂದಿದ್ದಾನೆ. ಮತ್ತೆ ಅಲ್ಲಿ ಸೂತ್ ಸೇಯರ್ ಕೂಡ ಇದ್ಲು. ಶೆನ್ ಸೂತ್ ಸೇಯರ್ ನ ಹತ್ರ ಬಂದು ಹೇಳ್ತಾನೆ ನಿನ್ ಭವಿಷ್ಯ ಸರಿ ಆಗ್ಲೇ ಇಲ್ಲ, ನಾನ್ ಇನ್ನು ಬದುಕಿದೀನಿ ಅಂತ. ಸೂತ್ ಸೇಯರ್ ಹೇಳ್ತಾರೆ ನೋಡೋಣ ಎಷ್ಟ್ ದಿನದವರೆಗೂ ಬದುಕಿರ್ತೀಯ ಅಂತ. ಗಾರ್ಡ್ ಕೇಳ್ತಾನೆ ನಿನ್ಗೇನ್ ಬೇಕು ಶೆನ್ ಅಂತ. ಶೆನ್ ಹೇಳ್ತಾನೆ ನನ್ನ ಅಧಿಕಾರ, ಈ ನಗರನ ನನಗ್ ಕೊಟ್ಬಿಡಿ ಅಂತ. ಆದ್ರೆ ಗಾರ್ಡ್ ಹೇಳ್ತಾನೆ ಈ ನಗರ ನಮ್ಮ ಮಾಸ್ಟರ್ ಕೌನ್ಸಿಲ್ ಆಗಿದೆ, ಇದು ಬರೀ ಅವ್ರ ಹತ್ರನೇ ಇರುತ್ತೆ, ನಿನ್ಗೆ ಇದ್ರ ಮೇಲೆ ಯಾವ್ದೇ ಅಧಿಕಾರ ಇಲ್ಲ ಅಂತ. ಮತ್ತೆ ನಾವು ನಮ್ಮ ನಗರನ ನಿನ್ಗೆ ಬಿಟ್ಕೊಡಲ್ಲ ಅಂತ ಹೇಳ್ತಾರೆ. ಅಂಡ್ ಶೆನ್ ನಗಾಡ್ತಾನೆ. ಸೊ ಶೆನ್ ಹೇಳ್ತಾನೆ ನನ್ ಗೊತ್ತಿತ್ತು ನೀನ್ ಬಿಟ್ಕೊಡಲ್ಲ ಅಂತ, ಅದಕ್ಕೆ ನಾನು ಇದನ್ನ ತಂದಿದ್ದೀನಿ. ಗಾರ್ಡ್ ಕೇಳ್ತಾನೆ ಏನದು ಅಂತ. ಮತ್ತೆ ಶೆನ್ ಹೇಳ್ತಾನೆ ಇದು ನಿಮ್ಗೋಸ್ಕರ ತಂದಿರೋ ಬಹುಮಾನ. ಈ ಬಹುಮಾನನ ನೋಡಿದ್ಮೇಲೆ ನೀವು ಬದುಕಿರಲ್ಲ, ಬಿಕಾಸ್ ನಿಮ್ಮ ಶರೀರದ ಭಾಗಗಳು ಅಲ್ಲಿ ಇಲ್ಲಿ ಬಿದ್ದಿರುತ್ತೆ. ಸೊ ಯೋಚನೆ ಮಾಡಿ ನೀವೇನ್ ಮಾಡ್ತೀರಾ ಅಂತ. ಅಂಡ್ ಇದನ್ನ ಕೇಳಿದ ತಕ್ಷಣ ಗಾರ್ಡ್ಸ್ ಎಲ್ಲ ಶೆನ್ ನ ವಿರುದ್ಧ ಹೋಗ್ತಾರೆ. ಬಟ್ ಶೆನ್ ಕೂಡ ಒಳ್ಳೆ ಕುಂಗ್ಫು ಫೈಟರ್, ಮತ್ತೆ ಅವನು ಕೂಡ ಚೆನ್ನಾಗಿ ಫೈಟ್ ಮಾಡ್ತಾನೆ. ಬಟ್ ಇಲ್ಲಿ ಲೀಡರ್ ಬಂದು ಅವನನ್ನ ಸೋಲ್ಸ್ತಾನೆ. ಶೆನ್ಗೆ ಆ ಲೀಡರ್ ನ ಸೋಲ್ಸೋಕ್ ಆಗಲ್ಲ. ಗಾರ್ಡ್ ಹೇಳ್ತಾನೆ ಸುಮ್ನೆ ಇಲ್ಲಿಂದ ಹೋಗ್ಬಿಡು, ನಮ್ ಕುಂಗ್ಫುನ ನೀನು ಸೋಲ್ಸೋಕ್ ಆಗಲ್ಲ ಅಂತ. ಶೆನ್ ಹೇಳ್ತಾನೆ ಗೊತ್ತು ನಾನ್ ಸೋಲ್ಸಕ್ ಆಗಲ್ಲ, ಆದ್ರೆ ಇದು ಸೋಲ್ಸ್ಬಹುದು ನಿಮ್ಮನ್ನ ಅಂತ. ಅಂಡ್ ಶೆನ್ ಮೇಲೆ ಹೋಗ್ತಾನೆ. ಮತ್ತೆ ಈ ಗಿಫ್ಟ್ ನಲ್ಲಿ ಒಂದು ದೊಡ್ಡ ಕ್ಯಾನನ್ ಇತ್ತು. ಕ್ಯಾನನ್ ಅಂದ್ರೆ ನೀವು ಇಲ್ಲಿ ಬೆಂಕಿ ಹಚ್ಚದ ನಂತರ ಬಾಂಬ್ ಶೂಟ್ ಆಗುತ್ತೆ. ಅಂಡ್ ಶೆನ್ ಅದನ್ನ ಫೈರ್ ಮಾಡ್ಬಿಡ್ತಾನೆ. ಮತ್ತೆ ಸೀನ್ ಕಟ್ ಆಗುತ್ತೆ. ಅಂಡ್ ಸೀನ್ ಟೆಂಪಲ್ ಗೆ ಬರುತ್ತೆ. ಅಂಡ್ ಥಂಡರಿಂಗ್ ರೈನೋ ಅಂದ್ರೆ ಇವಾಗಷ್ಟೇ ಆ ಗಾರ್ಡ್ ಸತ್ತೋಗಿದ್ನಲ್ಲ, ಅವ್ನ್ ಸತ್ತೋಗಿರೋ ಸುದ್ದಿ ಇಲ್ಲಿ ಮಾಸ್ಟರ್ ಶೀಫ್ ವರ್ಗೂ ಬಂದ್ಬಿಟ್ಟುತ್ತೆ. ಫ್ಯೂರಿಯಸ್ 5 ಗೂ ಆಶ್ಚರ್ಯ ಆಗುತ್ತೆ. ಟೈಗ್ರೆಸ್ ಹೇಳ್ತಾಳೆ ಯಾವುದೇ ಟೆಕ್ನಿಕ್ ಕೂಡ ಮಾಸ್ಟರ್ ರೈನೋನ ಸೋಲ್ಸೋಕ್ ಆಗಲ್ಲ ಅಂತ. ಬಟ್ ಶೀಫ್ ಹೇಳ್ತಾರೆ ಇದು ಯಾವ್ದೋ ಟೆಕ್ನಿಕ್ ಅಲ್ಲ, ಲಾರ್ಡ್ ಶೆನ್ ಯಾವ್ದೋ ಒಂದು ವೆಪನ್ ನ ಮಾಡಿದಾನೆ, ಇದರಿಂದಾನೆ ಅವರು ಅವನನ್ನ ಸೋಲ್ಸಿದ್ದು ಅಂತ. ಲಾರ್ಡ್ ಶೆನ್ ಆ ವೆಪನ್ ಬೆಂಕಿನ ನುಂಗಿ ಧಾತುನ ಫೈರ್ ಮಾಡುತ್ತೆ. ಒಂದ್ ವೇಳೆ ಅವನನ್ನ ತಡೆದೇ ಇದ್ರೆ ಕುಂಗ್ಫುನ ಅಂತ್ಯ ಆಗುತ್ತೆ. ಬಟ್ ಪೋ ಹೇಳ್ತಾನೆ ನಂತೂ ಈಗಷ್ಟೇ ಕುಂಗ್ಫುನ ಕಲ್ತಿದ್ದು, ನಾನು ಅವನನ್ನ ಹೇಗ್ ತಡೆಯೋಕಾಗತ್ತೆ ಅಂತ. ಶೀಫು ಹೇಳ್ತಾರೆ ನೀನ್ ಕುಂಗ್ಫುನ ಈಗಷ್ಟೇ ಕಲ್ತಿದ್ದು, ಅದಕ್ಕೋಸ್ಕರ ಇವಾಗ ನೀನ್ ಅದನ್ನ ಉಳಿಸು ಅಂತ. ಮತ್ತೆ ಶೀಫು ಕಮಾಂಡ್ ಮಾಡ್ತಾರೆ ನೀವು ಈಗ ಹೋಗಿ ಲಾರ್ಡ್ ಶೆನ್ ನ ತಡೀರಿ ಮತ್ತೆ ಕುಂಗ್ಫುನ ಉಳಿಸಿ ಅಂತ. ಬಟ್ ಪೋ ಕೇಳ್ತಾನೆ ನಾನು ಕುಂಗ್ಫು ಇಂದ ಅದನ್ನ ಹೇಗೆ ತಡೆಯಲಿ, ಯಾವ್ದು ಕುಂಗ್ಫುನೇ ತಡೆಯುತ್ತೆ ಅಂತ. ಬಟ್ ಶೀಫು ಕೇಳ್ತಾರೆ ನೆನ್ಪಿಟ್ಕೋ ಇನ್ನರ್ ಪೀಸ್, ಅಂತರಾಳದ ಶಾಂತಿ, ಇದ್ರಿಂದ ನೀನು ಎಲ್ಲವನ್ನು ಸಾಧಿಸಬಹುದು ಅಂತ. ಅಂಡ್ ಅವರೆಲ್ಲ ಹೊರಡ್ತಾರೆ ಲಾರ್ಡ್ ಶೆನ್ ನ ತಡೆಯೋಕೆ. ಪೋನ ಅಪ್ಪ ಬಂದು ಪೋಗೆ ಹೇಳ್ತಾರೆ ನೀನು ಸಾಯ್ಬೇಡ, ಅಲ್ಲಿ ಹೋಗಿ ಬೇಗ ಬಂದ್ಬಿಡು, ಅಲ್ಲಿರೋನ್ನೆಲ್ಲ ಮುಗಿಸ್ಬಿಡು ಅಂತ. ಮತ್ತೆ ಪೋ ಕೂಡ ಸರಿ ನಾನ್ ಬಂದೇ ಬರ್ತೀನಿ ಅಂತ ಹೇಳ್ತಾನೆ. ಟೈಗ್ರೆಸ್ ಪೋನ ಅಪ್ಪಂಗೆ ಹೇಳ್ತಾರೆ ನೀವು ಹೆದರಬೇಡಿ, ಪೋಗೆ ಏನು ಆಗಲ್ಲ, ನಾವು ಅವನನ್ನ ನೋಡ್ಕೊಳ್ತೀವಿ ಅಂತ. ಅಂಡ್ ಅವರು ಅಲ್ಲಿಂದ ಹೋಗ್ತಾರೆ. ಸೊ ಈಗ ಅವರು ಹೋಗ್ತಾರೆ ಬೆಟ್ಟ ಗುಡ್ಡ ಪರ್ವತ ಮಂಜು ಮರುಭೂಮಿ ಎಲ್ಲ ದಾಟ್ಕೊಂಡು. ಮತ್ತೆ ಇಲ್ಲಿ ಶೆನ್ ಕೂಡ ಎಲ್ಲ ಸಿದ್ಧತೆ ಪಡಿಸ್ಕೊಳ್ತಾ ಇದ್ದಾನೆ. ಅವನ್ ಗುರಿ ಪೂರ್ತಿ ಚೀನಾ ಹಾಗೂ ಜಗತ್ತನ್ನ ವಶಪಡಿಸಿಕೊಳ್ಳೋದು ತನ್ನ ವೆಪನ್ಸ್ ನಿಂದ. ಹಾಗೆ ಇಲ್ಲಿ ನದಿಯಲ್ಲಿ ಅವರು ಬೋಟ್ ನ ಮೂಲಕ ಹೋಗ್ತಾ ಇದ್ರು. ರಾತ್ರಿ ಆಗಿದೆ, ಮತ್ತೆ ಇಲ್ಲಿ ಎಲ್ಲ ಮಲ್ಕೊಂಡಿದ್ದಾರೆ. ಆದ್ರೆ ಪೋ ಎಚ್ಚರ ಇದ್ದಾನೆ, ಯಾಕಂದ್ರೆ ಅವನ್ಗೆ ನಿದ್ರೆ ಬರ್ತಾ ಇಲ್ಲ. ಅವನ್ಗೆ ಕನ್ಸು ಬೀಳ್ತಾ ಇದೆ ಅಪ್ಪ ಅಮ್ಮಂದು. ತುಂಬಾ ವಿಚಿತ್ರ ಕನ್ಸು ಬೀಳ್ತಾ ಇದೆ, ಅಪ್ಪ ಅಮ್ಮ ಬಿಟ್ಟೋಗಿರೋ ಕನ್ಸು. ಮತ್ತೆ ಅವನು ಎಚ್ಚರ ಆಗ್ಬಿಡ್ತಾನೆ. ಅಂಡ್ ಹಾಗೆ ಹೊರಗ್ ಬರ್ತಾನೆ. ಮತ್ತೆ ಪೋ ಬೋಟ್ ನ ಹೊರಗ್ ಬಂದು ಅಲ್ಲಿರೋ ಕಟ್ಟಿಗೆಗೆ ಹೊಡಿತಾ ಇದ್ದಾನೆ. ಮತ್ತೆ ಇನ್ನರ್ ಪೀಸ್ ನ ಅಂದ್ರೆ ಅಂತರಾಳದ ಶಾಂತಿಯನ್ನ ಪಡ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದಾನೆ. ಮತ್ತೆ ಅಲ್ಲಿಗೆ ಟೈಗ್ರೆಸ್ ಬರ್ತಾಳೆ. ಅವಳು ಹೇಳ್ತಾಳೆ ಈ ಬೋಟ್ ಒಂದು ಒಳ್ಳೆ ಅಪೋನೆಂಟ್ ಅಲ್ಲ, ಆದ್ರೆ ನಾನ್ ಹೌದು, ನನ್ಗೆ ಪಂಚ್ ಮಾಡಿ ತೋರ್ಸು, ಈ ಕೈಗೆ ಪಂಚ್ ಮಾಡು ಅಂತ. ಮತ್ತೆ ಪೋ ಸೀದಾ ಪಂಚ್ ಮಾಡ್ತಾನೆ. ಅಂಡ್ ಅವನ್ಗೆ ನೋವಾಗುತ್ತೆ ತುಂಬಾ. ಟೈಗ್ರೆಸ್ ಹೇಳ್ತಾಳೆ ನಿನ್ಗೆ ನೋವಾಯ್ತು ಅನ್ಸುತ್ತೆ, ಸಾರಿ, ಯಾಕಂದ್ರೆ ನಾನು ಕಬ್ಬಿಣದ ಮರಗಳಿಗೆ ಕೈಗಳಿಂದ ಪಂಚ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಅದಕ್ಕೆ ಇಷ್ಟು ಗಟ್ಟಿಯಾಗಿದೆ ಅಂತ. ಪೋ ಕೇಳ್ತಾನೆ ಎಲ್ಲಿವರೆಗೂ ನೀನ್ ಇದನ್ನ ಪ್ರಾಕ್ಟೀಸ್ ಮಾಡ್ದೆ ಅಂತ. ಮತ್ತೆ ಟೈಗ್ರೆಸ್ ಇದನ್ನ ಪೂರ್ತಿ 20 ವರ್ಷ ಟ್ರೈನಿಂಗ್ ಮಾಡಿದ್ಲು. ಪೋ ಕೇಳ್ತಾನೆ ಯಾವ್ದು ಫಾಸ್ಟ್
ವೇ ಇಲ್ವಾ ಇದನ್ನ ಪಡ್ಕೊಳ್ಳೋಕೆ ಅಂತ. ಆದ್ರೆ ಟೈಗ್ರೆಸ್ ಹೇಳ್ತಾಳೆ ಯಾವ್ದು ಫಾಸ್ಟ್ ವೇ ಇಲ್ಲ, ನೀನ್ ಟ್ರೈನ್ ಮಾಡ್ಬೇಕು ವರ್ಷಗಟ್ಲೆ, ಮತ್ತೆ ಹೇಗಿದ್ರು ನಿನ್ಗೆ ಇವೆಲ್ಲ ಮಾಡೋಕ್ ಆಗಲ್ಲ ಅಂತ. ಟೈಗ್ರೆಸ್ ಪೋನ ಕೇಳ್ತಾಳೆ ನೀನ್ ಇಲ್ಲಿ ಯಾಕೆ ಬಂದೆ, ನಿನ್ ಗುರಿ ಏನು ಅಂತ. ಪೋ ಹೇಳ್ತಾನೆ ಯಾಕಂದ್ರೆ ನಾನು ನನ್ನ ಅಪ್ಪ ಅಮ್ಮನ್ನ ಹುಡ್ಕ್ಬೇಕು, ನಾನು ಯಾರು ಮತ್ತೆ ನಾನು ಎಲ್ಲಿಂದ ಬಂದಿದ್ದು ಅಂತ ತಿಳ್ಕೊಳ್ಬೇಕು ಅಂತ. ವೈಪರ್ ಹೇಳ್ತಾಳೆ ಮೇ ಬಿ ಪೋಗೆ ಅಪ್ಪ ನೆನಪು ಆಗ್ತಾ ಇದೆ ಅಂತ. ಬಟ್ ಪೋ ಹೇಳ್ತಾನೆ ಇಲ್ಲ ನನ್ಗೆ ಅವೆಲ್ಲ ಏನು ಆಗ್ತಾ ಇಲ್ಲ, ನಾನ್ ಸರಿನೇ ಇದ್ದೀನಿ ಅಂತ. ಅಂಡ್ ಅಲ್ಲಿಗೆ ಅವರು ಬಂದ್ಬಿಡ್ತಾರೆ ಗಾಂಗ್ಮೆನ್ ಸಿಟಿಗೆ. ಇದು ಆ ಸಿಟಿಯ ಎಂಟ್ರೆನ್ಸ್ ಆಗಿತ್ತು. ಇಲ್ಲಿ ಷನ್ ಅರಮನೆ ಹತ್ರ ಬಂದು ಈ ರಾಜ ಸಿಂಹಾಸನವನ್ನ ಆಚೆ ಎಸ್ದು ತನ್ನ ವೆಪನ್ ನ ಇಟ್ಕೊಳ್ತಾನೆ. ಮತ್ತೆ ಅದ್ರ ಬಂದು ಮುಂದೆ ಹೇಳ್ತಾನೆ ಈ ಚೀನಾ ನನ್ನ ಮುಂದೆ ತಲೆ ಬಾಗುತ್ತೆ ಮತ್ತೆ ಪೂರ್ತಿ ಜಗತ್ತು ನಂದಾಗುತ್ತೆ ಅಂತ. ಅಂಡ್ ಅವನು ಸೂಟ್ ಸೇರ್ನ ಹತ್ರ ಬಂದು ಹೇಳ್ತಾನೆ ನನ್ನ ಭವಿಷ್ಯನ ಹೇಳು, ಮುಂದೆ ಏನಾಗುತ್ತೆ, ಆ ಪಾಂಡ ನಿಜವಾಗ್ಲೂ ನನ್ನ ಸೋಲ್ಸೋಕೆ ಬರ್ತಾನ ಅಂತ. ಸೂಟ್ ಸೇರ್ ಹೇಳ್ತಾಳೆ ಹೌದು ಹಾಗೆ ಆಗತ್ತೆ, ಭಾಗ್ಯದಲ್ಲಿ ಯಾವ್ದು ಬದಲಾವಣೆ ಆಗಲ್ಲ, ನೀನು ಹೀಗೆ ಮಾಡ್ತಾ ಇದ್ರೆ ನಿನ್ನ ಯೋಧ ಬಂದು ಸೋಲ್ಸ್ತಾನೆ ಅಂತ. ಬಟ್ ಷನ್ ಆ ಬೌಲ್ ಅನ್ನ ಹೊಡೆದಾಕ್ ಬಿಡ್ತಾನೆ ಮತ್ತೆ ಹೇಳ್ತಾನೆ ನೀನ್ ಹೇಳಿರೋದೆಲ್ಲ ಸುಳ್ಳು, ಇದು ಸಾಧ್ಯನೇ ಇಲ್ಲ ಅಂತ. ಅಲ್ಲಿಗೆ ಆ ತೋಳ ಬರ್ತಾನೆ. ಷನ್ ಕೇಳ್ತಾನೆ ಏನಾಯ್ತು ಅಂತ. ನಾವು ಧಾತುಗಳನ್ನ ಪಡ್ಕೊಳ್ಳೋಕೋಸ್ಕರ ಊರ್ಗ್ ಹೋದಾಗ ಒಬ್ಬ ಪಾಂಡ ನಮ್ಮನ್ನ ಸೋಲ್ಸ್ದ, ಅವನು ಕುಂಗ್ಫು ವಾರಿಯರ್ ಆಗಿದ್ದ, ಅವನು ದಪ್ಪ ಇದ್ದ, ಬಿಳಿ ಇದ್ದ ಮತ್ತೆ ಕಪ್ಪು ಕೂಡ ಇದ್ದ, ಅವನ್ ಮೈ ಪೂರ್ತಿ ಕೂದಲು ತುಂಬಿತ್ತು ಅಂತ. ಷನ್ಗೆ ಆಶ್ಚರ್ಯ ಆಗುತ್ತೆ. ಷನ್ ಹೇಳ್ತಾನೆ ಏನಾದ್ರೂ ಆಗ್ಲಿ ಹೋಗಿ ಅವನನ್ನ ಹಿಡ್ಕೊಂಡ್ ಬನ್ನಿ ಅಂತ. ಮತ್ತೆ ಷನ್ ಸೂತ್ಸೇಯರ್ ಹತ್ರ ಹೇಳ್ತಾನೆ ಬರೀ ಒಂದ್ ಪಾಂಡ ಬದ್ಕೊಳಿದ್ರೆ ಏನಾಗಲ್ಲ, ನಾನು ಅವನನ್ನ ಸೋಲ್ಸಾಕ್ತೀನಿ ಅಂತ. ಆದ್ರೆ ಸೂತ್ಸೇಯರ್ ಹೇಳ್ತಾರೆ ನೀನ್ ಹೇಳಿದ್ದು ಸರಿಯಾಗಿರ್ಬಹುದು, ಹಾಗಂತ ನಾನ್ ಹೇಳಿದ್ದು ಕೂಡ ತಪ್ಪಾಗಿರಲ್ಲ ಅಂತ. ಮತ್ತೆ ಇಲ್ಲಿ ನಮ್ಮ ಫ್ಯೂರಿಯಸ್ ಫಾಯ್ ಅಂಡ್ ಪೋ ಕೂಡ ಗಾಂಗ್ಮೆನ್ ಸಿಟಿಗೆ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಅವರು ಅಡ್ಕೊಂಡಿದ್ದಾರೆ ಯಾಕಂದ್ರೆ ಕೆಳಗೆ ಪೂರ್ತಿ ಷನ್ ನ ಸೋಲ್ಜರ್ಸ್ ತುಂಬಿಕೊಂಡಿದ್ದಾರೆ ಅದಕ್ಕೆ. ಸೊ ಇವರು ಪ್ಲಾನ್ ಮಾಡ್ತಾರೆ ಏನಂದ್ರೆ ಅವರು ಅಡ್ಕೊಂಡು ಮೆಹಲ್ ನವರೆಗೂ ಹೋಗ್ಬಿಡ್ತಾರೆ ಅಂಡ್ ಷನ್ ನ ಎದುರಿಸ್ತಾರೆ ಅಂತ. ಅಂಡ್ ಪ್ಲಾನ್ ಪ್ರಕಾರ ಪೋ ಕೂಡ ಹಾಗೆ ಅಡ್ಕೊಂಡು ಹೋಗ್ತಾ ಇದ್ದಾನೆ. ಪೋ ಇದ್ರ ಒಳಗೆ ಅಡ್ಕೊಂಡು ಹೋಗ್ತಾ ಇದ್ದ ಅಂಡ್ ಅಲ್ಲಿಗೆ ಫ್ಯೂರಿಯಸ್ ಫೈವ್ ಕೂಡ ಒಳಗೆ ಬಂದ್ಬಿಡ್ತಾರೆ. ಸೊ ಅವರು ಎಲ್ಲ ಇದ್ರಲ್ಲಿ ಇದಾರೆ, ಯಾರಿಗೂ ಗೊತ್ತಾಗಲ್ಲ, ತೊಳಗಳಿಗೆ ಮತ್ತೆ ಸೋಲ್ಜರ್ಸ್ ಗೆ. ಅಂಡ್ ಅಲ್ಲಿಗೆ ಅವರು ಈ ಶೀಪ್ ನ ಹೆಲ್ಪ್ ಅನ್ನು ಕೇಳಿದ್ರು. ಇವಳು ಹೇಳ್ತಾಳೆ ಮಾಸ್ಟರ್ ಆಕ್ಸ್ ಮತ್ತೆ ಕ್ರಾಕ್ ಗಾಂಗ್ಮೆನ್ ಜೈಲ್ ನಲ್ಲಿ ಇದ್ದಾರೆ, ನೀವು ಅಲ್ಲಿ ಹೋದ್ರೆ ನಿಮ್ಗೆ ಏನಾದ್ರು ಸಹಾಯ ಸಿಗ್ಬಹುದು ಅಂತ. ಈ ಮಾಸ್ಟರ್ ಆಕ್ಸ್ ಮತ್ತೆ ಕ್ರಾಕ್ ನೀವು ಮೊದಲು ಷನ್ ನ ಫೈಟ್ ನಲ್ಲಿ ನೋಡಿದ್ರಲ್ಲ ಅವರೇ ಇಬ್ರು. ಬಟ್ ಪೋ ಮತ್ತೆ ಫ್ಯೂರಿಯಸ್ ಫೈವ್ ಸಿಕ್ಕಾಕೊಂಡ್ ಬೀಳ್ತಾರೆ ಅಂಡ್ ಅವರು ಓಡ್ತಾರೆ. ಇಲ್ಲಿ ಸೋಲ್ಜರ್ಸ್ ಕೂಡ ಅವ್ರ ಹಿಂದೆ ಬೆನ್ ಹಿಂದೆ ಬಿದ್ದಿದೆ. ಬಟ್ ಅವರು ಓಡ್ತಾ ಮತ್ತೆ ಸೋಲ್ಜರ್ಸ್ ನ ಆ ಕಾಸ್ಟ್ಯೂಮ್ ಅಲ್ಲಿ ಇದ್ದೆ ಫೈಟ್ ಮಾಡಿದ್ರು. ಅಂಡ್ ಫೈನಲಿ ಅವ್ರು ಬಂದ್ಬಿಡ್ತಾರೆ ಗಾಂಗ್ಮೆನ್ ಜೈಲ್ ನ ಕಡೆಗೆ. ಮತ್ತೆ ಅವರು ಜೈಲ್ ನ ಎಂಟರ್ ಆಗ್ತಾರೆ ಅಂಡ್ ಅಲ್ಗೆ ಮುಂದೆ ಜೈಲ್ ನಲ್ಲಿ ಸಿಗ್ತಾರೆ ಮಾಸ್ಟರ್ ಆಕ್ಸ್ ಅಂಡ್ ಕ್ರಾಕ್. ಟೈಗ್ರೆಸ್ ಜೈಲ್ ನ ಹೊಡಿತಾಳೆ ಬಟ್ ಇವರು ಪೋನ ಜೊತೆ ಬರೋಕೆ ತಯಾರಿಲ್ಲ. ಪೋ ಕೇಳ್ತಾನೆ ನಿಮ್ಗೆ ಗಾಂಗ್ಮೆನ್ ಸಿಟಿನ ಪಡ್ಕೊಳ್ಳೋಕೆ ಇಷ್ಟ ಇಲ್ವಾ, ನಿಮ್ ಸಿಟಿಗೋಸ್ಕರ ನೀವು ಹೋರಾಡಲ್ವಾ ಅಂತ. ಮತ್ತೆ ಮಾಸ್ಟರ್ ಆಕ್ಸ್ ಹೇಳ್ತಾರೆ ನಮ್ ಸಿಟಿ ಅಂತೂ ಬೇಕು, ಆದ್ರೆ ಷನ್ ಹತ್ರ ಇರೋ ವೆಪನ್ ನ ವಿರುದ್ಧ ಯಾರು ನಿಲ್ಲೋಕಾಗಲ್ಲ, ಅವನು ನಮ್ಮೆಲ್ಲರನ್ನು ಕೊಂದಾಕ್ಬಿಡ್ತಾನೆ ಅಂತ. ಪೋ ಅವ್ರನ್ನ ಒಪ್ಸೋಕೆ ಟ್ರೈ ಮಾಡ್ತಾನೆ, ತನ್ನ ಜೊತೆ ಕರ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾನೆ, ಆದ್ರೆ ಅವರು ಬರ್ತಾ ಇಲ್ಲ. ಅಂಡ್ ಫೈನಲಿ ಅವರು ಜೈಲ್ಗೆ ಹೋಗ್ತಾರೆ ವಾಪಸ್. ಅವ್ರು ಹೇಳ್ತಾರೆ ಕುಂಗ್ಫು ಸತ್ ಹೋಗಿದೆ, ಇನ್ನು ಷನ್ ನ ಯಾರು ಸೋಲ್ಸೋಕೆ ಆಗಲ್ಲ, ನೀನು ಕೂಡ ಏನು ಮಾಡೋಕ್ಕಾಗಲ್ಲ ಅಂತ. ಪೋ ಹೇಳ್ತಾನೆ ಹೌದಾ ಕುಂಗ್ಫು ಸತ್ತೋಗಿದ್ಯಾ, ಸರಿ ಹಾಗಿದ್ರೆ ನಾನು ಕುಂಗ್ಫುನ ಮತ್ತೆ ಬದುಕಿಸ್ತೀನಿ, ಆ ಷನ್ ನ ನಾನು ಸೋಲ್ಸಿನಿ, ಈ ಅನ್ಯಾಯನ ನಾನು ತಡಿತೀನಿ ಅಂತ. ಅಂಡ್ ಅಲ್ಲಿಗೆ ಗಾರ್ಡ್ಸ್ ಬಂದ್ಬಿಟ್ರು. ಬಟ್ ಕ್ರೇನ್ ಮತ್ತೆ ಮಂಕೆ ಅವರಿಬ್ರು ಹೊಡೆದಾಕ್ತಾರೆ ಅಂಡ್ ಒಬ್ಬ ಗಾರ್ಡ್ ಅಲ್ಲಿಂದ ಓಡೋಗ್ತಾನೆ. ಆದ್ರೆ ಇವರೆಲ್ಲ ಸೇರಿ ಅವನ್ನ ಹಿಂಬಾಲಿಸ್ತಾರೆ. ಇಲ್ಲಿ ಫ್ಯೂರಿಯಸ್ ಫೈವ್ ಹೋಗ್ತಾ ಇದೆ ಅವ್ರನ್ನ ಹಿಡಿಯೋಕೆ. ಅಂಡ್ ಇಲ್ಲಿ ಪೋ ಕೂಡ ವೆಹಿಕಲ್ ನ ತಕೊಂಡು ಮುಂದೆ ಓಡ್ತಾ ಇದ್ದಾನೆ. ಬಿಕಾಸ್ ನಿಮ್ಗೂ ಗೊತ್ತಿದೆ ಪೋಗೆ ಓಡಕ್ಕಾಗಲ್ಲ, ಹಾರೋಕ್ಕಾಗಲ್ಲ. ಸೊ ಅವನು ವೆಹಿಕಲ್ ನ ತಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಗಾರ್ಡ್ಸ್ ಜೊತೆ ಫೈಟ್ ಮಾಡ್ತಾ ಫಾಲೋ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಗಾರ್ಡ್ ಅವ್ರ ಮೇಲೆ ವಸ್ತುಗಳನ್ನ ಬಿಸಾಕ್ತಾನೆ. ಇದರಿಂದ ಫ್ಯೂರಿಯಸ್ ಫೈವ್ ಸ್ಟಾಪ್ ಆಗ್ಬಿಡ್ತಾರೆ ಅಂಡ್ ಪೋ ಆದ್ರೂ ಕೂಡ ಮುಂದೆ ಹೋಗ್ತಾ ಇದ್ದಾನೆ. ಫೈನಲಿ ಅವನು ಕೆಳಗೆ ಬರ್ತಾನೆ. ಇವಾಗ ಅವ್ನ ವೆಹಿಕಲ್ ಎಲ್ಲ ಒಡೆದೋಗಿದೆ, ಇರೋದು ಒಂದ್ ಟೈರ್ ಮಾತ್ರ. ಪೋ ಹೇಳ್ತಾನೆ ಟೈಗ್ರೆಸ್ ಗೆ ಪುಷ್ ಮಾಡೋಕೆ ಅಂಡ್ ಟೈಗ್ರೆಸ್ ಬಂದು ಪೋನ ಪುಷ್ ಮಾಡ್ತಾಳೆ. ಮತ್ತೆ ಅವನು ಸೂಪರ್ ಸ್ಪೀಡ್ ಇಂದ ಮುಂದೆ ಹೋಗ್ತಾನೆ ಅಂಡ್ ಫೈನಲಿ ಗಾರ್ಡ್ ನ ಹಿಡಿದ್ಬಿಟ್ಟ. ಅಂಡ್ ಅವರು ವೆಹಿಕಲ್ ಮೇಲೆ ಫೈಟ್ ಮಾಡ್ತಾ ಇದ್ದಾರೆ. ಮತ್ತೆ ಹಾಗೆ ಹೋಗ್ತಾ ಅವರು ಮೇಲೆ ಹಾರ್ತಾರೆ ಅಂಡ್ ಸೀದಾ ಕೆಳಗೆ ಬಂದು ಮುಟ್ತಾರೆ. ಮತ್ತೆ ಆ ಗಾರ್ಡ್ ಫೈನಲಿ ಸೋತ್ ಹೋದ ಅಂಡ್ ಫ್ಯೂರಿಯಸ್ ಫೈವ್ ಕೂಡ ಬಂದ್ರು. ಪೋ ಹೇಳ್ತಾನೆ ನೆನ್ಪಿಟ್ಕೋ ಇನ್ನೊಂದ್ಸಲ ಯಾವ್ದು ಪಾಂಡಾಗೆ ಹೊಡೆಗ್ ಬರ್ಬೇಡ ಅಂತ. ಅಂಡ್ ಮುಂದೆ ನೋಡಿದ್ರೆ ಇಲ್ಲಂತೂ ತುಂಬಾನೇ ಗಾರ್ಡ್ಸ್ ಇದ್ದಾರೆ. ಇವರು ಸೀದಾ ಷನ್ನ ಮೆಹಲ್ಗೆ ಬಂದಿದ್ದಾರೆ ಅಂಡ್ ಎಲ್ಲ ಗಾರ್ಡ್ಸ್ ಬಂದು ಅವ್ರನ್ನ ಸುತ್ತುವರಿತಾರೆ. ಪೋ ಹೇಳ್ತಾನೆ ನಾವು ಸರೆಂಡರ್ ಆಗ್ತೀವಿ ಅಂತ. ಮತ್ತೆ ಅವ್ರ ಕೈಗಳಿಗೆ ಬೇಡಿಗಳನ್ನ ಹಾಕ್ತಾರೆ. ಕ್ರೇನ್ ಹೇಳ್ತಾನೆ ನೀನ್ ನನ್ನ ಕಟ್ಬೋದು ಆದ್ರೆ ನನ್ನ ಜೋಶ್ನ ಅಲ್ಲ ಅಂತ. ಇಲ್ಲಿ ಸೀನ್ ಕಟ್ ಆಗುತ್ತೆ. ಮತ್ತೆ ಷನ್ ಮಹಲ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಪೋನ ಹೇಗ್ ಮೀಟ್ ಆಗ್ಬೇಕು ಅಂತ. ಅಂದ್ರೆ ಪೋಗೋಸ್ಕರ ಅವನು ಕಾಯ್ತಾ ಇದ್ದಾನೆ ಅವನ ಸೋಲ್ಸೋಕೆ. ಸೂಟ್ ಸೇರ್ ಹೇಳ್ತಾರೆ ಮೇ ಬಿ ನೀನು ಹೆದರ್ಕೊಂಡಿದ್ಯಾ ಅದಕ್ಕೆ ಈ ರೀತಿ ಮಾಡ್ತಾ ಇದೀಯ ಅಂತ. ಷನ್ ಹೇಳ್ತಾನೆ ಆ ಪಾಂಡ ನನ್ನ ಸೋಲ್ಸೋಕಾಗಲ್ಲ, ಅವನ್ಗೆ ಬೇಡಿಗಳು ಕಟ್ಕೊಂಡಿರುತ್ತೆ, ಅವ್ನ್ ಹೇಗೆ ನನ್ನ ಸೋಲ್ಸ್ತಾನೆ ಅಂತ. ಅಂಡ್ ಫೈನಲಿ ಪೋನ ಮೇಲ್ ಕರ್ಕೊಂಡ್ ಬಂದ್ರು. ಅಲ್ಲಿಗೆ ಸೂಟ್ ಸೇರ್ ಪೋನ ಹತ್ರ ಬರ್ತಾರೆ ಮತ್ತೆ ಹೇಳ್ತಾರೆ ನೀನ್ ತುಂಬಾ ದೊಡ್ಡವನಾಗಿದ್ಯಾ ಮತ್ತೆ ಗಟ್ಟಿ ಕೂಡ ಆಗಿದ್ಯಾ ಅನ್ಸುತ್ತೆ. ಪೋ ಹೇಳ್ತಾನೆ ಅಂಕಲ್ ನೀನ್ ಹಿಂದೆ ಇರು, ನೀನ್ ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ ಅಂತ. ವೈಪರ್ ಹೇಳ್ತಾಳೆ ಅದು ಅಂಕಲ್ ಅಲ್ಲ ಆಂಟಿ ಅಂತ. ಪೋ ಹೇಳ್ತಾನೆ ನಾನ್ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದ್ದೆ ಎನಿವೇ. ಮತ್ತೆ ಪೋ ಸೀದಾ ಹೋಗ್ತಾನೆ ಅಂಡ್ ಇಲ್ಲಿರೋ ವೆಪನ್ ನ ಮುರ್ದಾಕ್ಬಿಡ್ತಾನೆ. ಬಟ್ ಮುಂದೆ ನೋಡಿದ್ರೆ ಇನ್ನೂ ದೊಡ್ಡ ಕ್ಯಾನನ್ ಇದೆ. ಹೌದು ಗಾಯ್ಸ್ ಅದು ಬರೀ ಬ್ಲೂ ಪ್ರಿಂಟ್ ಆಗಿತ್ತು ಅಷ್ಟೇ. ಷನ್ ಕೆಳಗಿಳಿದು ಹೇಳ್ತಾನೆ ಸೂಟ್ ಸೇಯರ್ ನಿನ್ಗೆ ನಿಜವಾಗ್ಲೂ ಅನ್ಸತ್ತಾ ಈ ಪಾಂಡ ನನ್ನನ್ನ ಸೋಲ್ಸೋಕಾಗತ್ತೆ ಅಂತ. ನೀನ್ ಇಲ್ಲಿ ನಿನ್ ಸೇಡನ್ನ ತೀರ್ಸ್ಕೊಳ್ಳೋಕೆ ಬಂದಿರಬಹುದು, ಆದ್ರೆ ನಿನ್ಗೇನ್ ಅನ್ಸುತ್ತೆ ನೀನ್ ನನ್ನನ್ನ ಸೋಲ್ಸ್ಬಿಡ್ತೀಯ ಅಂತ. ಇವಾಗ ನೀನಂತೂ ಇಲ್ಲಿ ಬೇಡಿ ಹಾಕೊಂಡು ಕೂತಿದ್ಯಾ ಅಂತ. ಆದ್ರೆ ಪೋಗೆ ಇದು ಅರ್ಥ ಆಗಲ್ಲ, ಯಾಕಂದ್ರೆ ಅವನ್ ಇಲ್ಲಿ ಬಂದಿದ್ದು ಷನ್ ನ ಸೋಲ್ಸೋಕೆ. ಸೂಟ್ ಸೇರ್ ಪೋಗೆ ಕೇಳ್ತಾಳೆ ನಿನ್ಗೆ ನಿಜವಾಗ್ಲೂ ಏನು ನೆನ್ಪೇ ಇಲ್ವಾ,
ಇಲ್ವಾ, ಚಿಕ್ಕವನಿರುವಾಗ ನಿನ್ ಜೊತೆ ಏನಾಗಿತ್ತು ಅನ್ನೋದು ನಿನಗೆ ನೆನ್ಪೇ ಇಲ್ವಾ ಅಂತ. ಮತ್ತೆ ಪೋಗೆ ಆಕ್ಚುಲಿ ಏನು ನೆನ್ಪೇ ಇಲ್ಲ. ಮತ್ತೆ ಶನ್ ಹೇಳ್ತಾನೆ ಅವ್ರನ್ನ ಮುಗಿಸ್ಬಿಡಿ ಅಂತ. ಅಂಡ್ ಕ್ಯಾನ್ ಅನ್ನ ಏಮ್ ಮಾಡ್ತಾರೆ, ಇಲ್ಲಿ ಬೆಂಕಿ ಹಚ್ತಾರೆ, ಮತ್ತೆ ಇವಾಗ ಇವರೆಲ್ಲ ಸಾಯ್ತಾರೆ. ಅಂಡ್ ಫೈರ್, ಬಟ್ ಏನು ಫೈರ್ ಆಗ್ತಾ ಇಲ್ಲ. ಯಾಕಂದ್ರೆ ಗಾಯ್ಸ್ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಮ್ಯಾಂಟಿಸ್ ಬಂದು ಬೆಂಕಿನ ನಂದಿಸ್ತಾ ಇದೆ, ಬೆಂಕಿ ಹಚ್ಚೋಕೆ ಬಿಡ್ತಾನೆ ಇಲ್ಲ. ಇಲ್ಲಿ ವೈಪರ್ ನಿಧಾನಕ್ಕೆ ಬೇಡಿಗಳನ್ನ ಬಿಡಿಸ್ತಾಳೆ. ಅಂಡ್ ಟೈಗ್ರೆಸ್ ಎಲ್ಲರ ಬೇಡಿಗಳನ್ನು ಬಿಡಿಸ್ಬಿಡ್ತಾಳೆ. ಅಂಡ್ ಫ್ಯೂರಿಯಸ್ 5 ಮತ್ತೆ ಪೋ ವರ್ಸಸ್ ಶನ್ ಅಂಡ್ ಗಾಡ್ ಸ್ಟಾರ್ಟ್ ಆಗುತ್ತೆ. ಟೈಗ್ರೆಸ್ ಬಂದು ಆ ವೆಪನ್ ಮೇಲೆ ಹರಿಸ್ತಾಳೆ, ಮತ್ತೆ ಅದು ಕೆಳಗನ್ ಫ್ಲೋರ್ ಗೆ ಹೋಗುತ್ತೆ. ಇಲ್ಲಿ ಪೋ ಬಂದು ಶನ್ ನ ಹಿಡಿತಾನೆ, ಬಟ್ ಪೋಗೆ ಶನ್ ನ ಮೇಲಿರೋ ಸಿಂಬಲ್ ನ ನೋಡಿ ಮತ್ತೆ ಅದೇ ಚೈಲ್ಡ್ಹುಡ್ ನೆನಪಾಗುತ್ತೆ. ಅಂಡ್ ಪೋ ಕೇಳ್ತಾನೆ ನೀನು ಅಲ್ಲೇ ಇದ್ಯಾ ಅಂತ. ಶನ್ ಹೇಳ್ತಾನೆ ಹೌದು ನಾನು ಅಲ್ಲೇ ಇದ್ದೆ. ಮತ್ತೆ ಶನ್ ಅಲ್ಲಿಂದ ಹಾರೋಗ್ತಾನೆ ಬೇರೆ ಕಡೆ. ಇಲ್ಲಿ ಫ್ಯೂರಿಯಸ್ 5 ಬಂದು ಹೇಳ್ತಾರೆ ನೀನ್ ಯಾಕೆ ಅವನನ್ನ ಹೋಗೋಗ್ಬಿಟ್ಟೆ, ಪರವಾಗಿಲ್ಲ ಅವರು ಅಟ್ಲೀಸ್ಟ್ ಅವನ ವೆಪನ್ ಅಂತೂ ಹೊಡೆದಾಕ್ಬಿಟ್ರು ಅಂತ ಅನ್ಕೊಂಡಿದ್ದೀರಾ ಗಾಯ್ಸ್. ನೋ, ಶನ್ ಹತ್ರ ಇನ್ನೂ ಅಂತದೇ ತುಂಬಾ ವೆಪನ್ ಗಳಿವೆ. ಸೊ ಅವನು ಫೈರ್ ಮಾಡ್ತಾನೆ ಮೆಹಲ್ ನ ಕಡೆ. ಮತ್ತೆ ಇವರೆಲ್ಲ ಓಡ್ತಾರೆ. ಆ ಬ್ಲಾಸ್ಟ್ ಗೆ ಮೇಲಿನ ಫ್ಲೋರ್ ಡಿಸ್ಟ್ರಾಯ್ ಆಗ್ತಾ ಇದೆ. ಸೊ ಅವರೆಲ್ಲ ಕೆಳಗಿನ ಫ್ಲೋರ್ ಗೆ ಹಾರ್ತಾರೆ. ಅಂಡ್ ಅವರು ಫಸ್ಟ್ ಫ್ಲೋರ್ ಗೆ ಬಂದು ಆಚೆ ಬರ್ತಾರೆ. ಬಟ್ ಆಚೆ ಬಂದು ನೋಡಿದ್ರೆ ಇಲ್ಲಿ ಗಾರ್ಡ್ಸ್ ಎಲ್ಲ ಬಾಣಗಳಿಂದ ಅವ್ರಿಗೆ ಅಟ್ಯಾಕ್ ಮಾಡುತ್ತೆ. ಬಟ್ ಅವರು ಎಲ್ಲ ಬಾಣಗಳಿಂದ ಪಾರಾಗ್ತಾರೆ. ಮತ್ತೆ ಟೈಗ್ರೆಸ್ ಕೂಡ ಈಚೆ ಬರ್ತಾಳೆ. ಟೈಗ್ರೆಸ್ ಹೇಳ್ತಾಳೆ ಬದುಕುಳಿಯೋಕೆ ಒಂದೇ ದಾರಿ ಇರೋದು ಮೇಲಿನ ಫ್ಲೋರ್ ಗೆ ಹೋಗೋದು. ಅಂಡ್ ಅವರೆಲ್ಲ ಮೇಲೆ ಹತ್ತೋಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಮಹಲ್ ಬೀಳ್ತಾ ಇದೆ ಕೆಳಗೆ. ಅಂಡ್ ಅವರು ಮೇಲ್ ಹೋಗಿ ಹಾರ್ತಾರೆ ಮುಂದೆ. ಮತ್ತೆ ಅವರೆಲ್ಲ ಸೇಫ್ ಆಗಿ ಕೆಳಗಿಳಿತಾರೆ. ಅಂಡ್ ಮಹಲ್ ಪೂರ್ತಿ ಧ್ವಂಸ ಆಯ್ತು. ಇಲ್ಲಿ ಶನ್ ಕಮಾಂಡ್ ಮಾಡ್ತಾನೆ ಎಲ್ಲಾ ಹಡಗುಗಳನ್ನ ತಯಾರಿಸಿ, ಇವತ್ತಿನಿಂದ ಈ ಪೂರ್ತಿ ಜಗತ್ತು ನಂದಾಗುತ್ತೆ ಅಂತ. ಮತ್ತೆ ಇಲ್ಲಿ ಫ್ಯೂರಿಯಸ್ 5 ಅಂಡ್ ಪೋ ಓಡ್ತಾ ಈ ಜೈಲ್ಗೆ ವಾಪಸ್ ಬಂದ್ರು, ಗಾಂಗ್ಮೆನ್ ಜೈಲ್ಗೆ. ಮಾಸ್ಟರ್ ರಾಕ್ಸ್ ಕೇಳ್ತಾರೆ ನೀವ್ ಅಂತದ್ ಏನ್ ಮಾಡಿದ್ರಿ, ಮೇಲೆ ಪೂರ್ತಿ ಗಲಭೆನೆ ಎದ್ದಿದೆ ಅಂತ. ಟೈಗ್ರೆಸ್ ಕೇಳ್ತಾಳೆ ಶನ್ ನಿನ್ ಕೈಲಿ ಸಿಕ್ ಬಿದ್ದಿದ್ದ, ಆದ್ರೆ ನೀನ್ ಅವನನ್ನ ಹೋಗೋಗ್ಬಿಟ್ಟೆ, ಸೊ ನೀನ್ ಇಲ್ಲಿ ಸೇಫ್ ಆಗಿರ್ತೀಯ. ನಾವು ಹೊರಗೋಗಿ ನಾವೊಬ್ರೆ ಫೈಟ್ ಮಾಡ್ತೀವಿ, ನೀನ್ ಇಲ್ಲೇ ಸೇಫ್ ಆಗಿರೋ ಅಂತ. ಪೋ ಹೇಳ್ತಾನೆ ಇಲ್ಲ, ಅದು ನಾನು ಹಿಡಿಬೇಕು ಅಂತ ಇದ್ದೆ, ನಾನು ಶನ್ ನ ಸೋಲ್ಸ್ಬೇಕು ಅಂತ ಇದ್ದೆ, ಆದ್ರೆ ಅವನು ಹೋಗ್ಬಿಟ್ಟ. ಟೈಗ್ರೆಸ್ ಹೇಳ್ತಾಳೆ ಏನೇ ಆಗ್ಲಿ ನೀನ್ ಇಲ್ಲೇ ಇರು ಅಂತ. ಬಟ್ ಪೋ ಹೇಳ್ತಾನೆ ನಾನ್ ಬಂದೇ ಬರ್ತೀನಿ. ಬಟ್ ಟೈಗ್ರೆಸ್ ಅವನನ್ನ ತಡಿತಾ ಇದ್ದಾಳೆ. ಪೋನು ಕೂಡ ಬಿಡ್ತಾ ಇಲ್ಲ. ಪೋನು ಬರ್ತೀನಿ ಅಂತ ಹೇಳ್ತಾನೆ ಇದ್ದಾನೆ. ಟೈಗ್ರೆಸ್ ಕೇಳ್ತಾನೆ ನೀನ್ ಯಾಕೆ ಬರ್ಬೇಕು, ನಿನ್ ಗುರಿ ಏನು ಅಂತ. ಅಂಡ್ ಪೋ ಹೇಳ್ತಾನೆ ಸರಿ ಹಾಗಿದ್ರೆ ಕೇಳು. ಅಂಡ್ ಪೋ ಹೇಳ್ತಾನೆ ಯಾವಾಗ ನಾನ್ ಶನ್ ನ ಕಣ್ಣು ಆವಾಗ ನನ್ಗೆ ನನ್ ಚೈಲ್ಡ್ಹುಡ್ ನೆನ್ಪಾಯ್ತು, ಅವನು ಅಲ್ಲೇ ಇದ್ದ, ನಾನು ಅವನನ್ನ ಕಂಡಿದ್ದೀನಿ ಮೊದ್ಲು, ನಾನ್ ಯಾರು, ನನ್ನ ಅಪ್ಪ ಅಮ್ಮ ಯಾರು, ನಾನ್ ಎಲ್ಲಿಂದ ಬಂದಿರೋದು, ಇದೆಲ್ಲ ನನ್ಗೆ ಗೊತ್ತೇ ಇಲ್ಲ, ಮತ್ತೆ ನಾನು ಇದೆಲ್ಲ ತಿಳ್ಕೊಳ್ಳೇಬೇಕು ಅಂತ. ನಿಮ್ಮಂತ ಗಟ್ಟಿ ಜನಕ್ಕೆ ಇವೆಲ್ಲ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ. ಮತ್ತೆ ಟೈಗ್ರೆಸ್ಗೆ ಫೀಲ್ ಆಗುತ್ತೆ. ಅಂಡ್ ಅವಳು ಅಟ್ಯಾಕ್ ಮಾಡಕ್ ಹೋಗ್ತಾಳೆ ಅಂತ ಅನ್ಕೊಂಡ್ರ ನೋ ಗಾಯ್. ಟೈಗ್ರೆಸ್ ಪೋನ ಹಗ್ ಮಾಡಿದ್ಲು. ಟೈಗ್ರೆಸ್ ಹೇಳ್ತಾಳೆ ನನ್ಗೂ ಅರ್ಥ ಆಗುತ್ತೆ, ಗಟ್ಟಿ ಜನಕ್ಕೂ ಅರ್ಥ ಆಗುತ್ತೆ ಅಂತ. ಬಟ್ ಅವಳು ಹೇಳ್ತಾಳೆ ನಾನು ನಿನ್ನ ಸಾವನ್ನ ನೋಡಕ್ ಆಗಲ್ಲ, ಅದಕ್ಕೆ ಇಲ್ಲೇ ಇರು ಅಂತ ಹೇಳ್ತಾಳೆ. ಮತ್ತೆ ಫ್ಯೂರಿಯಸ್ 5 ಅಲ್ಲಿಂದ ಹೋಗುತ್ತೆ. ಇಲ್ಲಿ ಶನ್ ಎಲ್ಲ ಪ್ರಿಪೇರ್ ಮಾಡ್ಕೊಂತಾ ಇದ್ದ. ಅವ್ನು ಹೇಳ್ತಾನೆ ನೋಡ್ದ್ಯಾ ಸೂಟ್ ಸೇಯರ್, ನಿನ್ನ ಪ್ಯಾಂಡ ಇನ್ನೂ ಬರ್ಲೇ ಇಲ್ಲ, ಈ ರಾತ್ರಿ ನನ್ನ ಗೆಲುವಾಗತ್ತೆ ಅಂತ. ಬಟ್ ಸೂಟ್ ಸೇಯರ್ ಹೇಳ್ತಾಳೆ ಏನ್ ಮಾಡ್ತೀಯ ಈ ಪೂರ್ತಿ ಜಗತ್ತನ್ನ ವಶಪಡಿಸ್ಕೊಂಡು, ನೀನ್ ಯಾವ ಮಡ್ಕೆನ ತುಂಬಿಸ್ಬೇಕು ಅಂತ ಇದೆಯೋ ಅದು ಕೆಳಗಿಂದ ಒಡೆದು ಹೋಗಿದೆ, ನೀನ್ ಈ ರೀತಿ ಮಾಡೋದನ್ನ ಕಂಡು ನಿಮ್ಮ ಅಪ್ಪ ಅಮ್ಮ ಸ್ವರ್ಗದಲ್ಲಿ ಖುಷಿಯಾಗಿರಲ್ಲ ಅಂತ. ಆದ್ರೆ ಶನ್ ಹೇಳ್ತಾನೆ ಅವ್ರಿಗೆ ನಾನಂದ್ರೆ ಇಷ್ಟ ಇರ್ಲಿಲ್ಲ, ಸೊ ನೀನು ಸುಮ್ನಿರು ಅಂತ. ಬಟ್ ಸೂಟ್ ಸೇಯರ್ ಹೇಳ್ತಾಳೆ ನಿನ್ನ ಯಾವಾಗ ಅವರು ಮನೆಯಿಂದ ಆಚೆ ಹಾಕ್ರೋ ಆವಾಗ್ಲಿಂದ ಅವರು ಬರೀ ನಿಂದೆ ನೆನಪಲ್ಲಿದ್ರು, ಮತ್ತೆ ಅವರ ಸಾವಾಯ್ತು. ಶನ್ ಹೇಳ್ತಾನೆ ಹಿಂದೆ ಏನಾಗಿತ್ತು ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ, ನಾನು ಇವಾಗ ಭವಿಷ್ಯನ ಕಟ್ತೀನಿ ಅಂತ. ಮತ್ತೆ ಶನ್ ಕಮಾಂಡ್ ಮಾಡ್ತಾನೆ ಸೂಟ್ ಸೇಯರನ್ನ ಬಿಡುಗಡೆ ಮಾಡೋಕೆ. ಅಂಡ್ ಅವಳನ್ನ ಆಚೆ ಹಾಕ್ತಾರೆ. ಅಂದ್ರೆ ಶನ್ ಅಲ್ಲಿ ಇನ್ನು ಸ್ವಲ್ಪ ದಯೆ ಇದೆ, ಆದ್ರೆ ಅದು ಅವನ ದುರಾಸೆಯಿಂದ ಮುಚ್ಚೋಗಿದೆ. ಇಲ್ಲಿ ಫ್ಯೂರಿಯಸ್ 5 ನಿಧಾನಕ್ಕೆ ಶನ್ ಇರೋ ಕಡೆ ಬರ್ತಾರೆ. ಮತ್ತೆ ಅಲ್ಲೇ ಪೋ ಕೂಡ ಬಂದಿದ್ದಾನೆ. ಆದ್ರೆ ಅವನು ಜೈಲಿಂದ ಎಸ್ಕೇಪ್ ಆಗಿ ಇಲ್ಲಿ ಬಂದ್ಬಿಟ್ಟಿದ್ದಾನೆ. ಅಂಡ್ ಅವನು ಗಾರ್ಡ್ಸ್ ಗೆ ಗೊತ್ತಾಗದೆ ಇದ್ದಂಗೆ ಸೀದಾ ಎಂಟರ್ ಆಗ್ಬಿಟ್ಟ ಒಳಗೆ. ಮತ್ತೆ ಇದೇ ನೋಡಿ ಇಲ್ಲಿ ತುಂಬಾ ಗಾರ್ಡ್ಸ್ ಕೆಲಸ ಮಾಡ್ತಾ ಇದ್ದಾರೆ ವೆಪನ್ ನ ಮೇಲೆ. ಬಟ್ ಪೋ ಹಾಗೆ ಆಡ್ಕೊಂಡು ಹೋಗ್ತಾನೆ ಇರ್ತಾನೆ. ಅಂಡ್ ಶನ್ ಬಂದು ಅವನನ್ನ ತಡಿತಾನೆ. ಶನ್ ಅವನನ್ನ ಹಿಡಿದ್ ಬಿಡ್ತಾನೆ. ಪೋ ಕೇಳ್ತಾನೆ ಹೇಳು ಆ ರಾತ್ರಿ ಏನಾಯ್ತು, ನನ್ಗೆ ಇದು ಗೊತ್ತಾಗ್ಲೇಬೇಕು ಅಂತ. ಮತ್ತೆ ಶನ್ ಹೇಳ್ತಾನೆ ಹೌದು ನಾನು ಆ ರಾತ್ರಿ ಅಲ್ಲೇ ಇದ್ದೆ, ನಿನ್ನ ಅಪ್ಪ ಅಮ್ಮ ನಿನ್ನ ಹಾಗೆ ಬಿಟ್ಟು ಹೋಗ್ಬಿಟ್ರು, ತುಂಬಾ ಮುಗ್ಧ ನೀನು ಅಂತ. ಮತ್ತೆ ಶನ್ ಸರುಪಳಿನ ಕಟ್ ಮಾಡ್ಬಿಡ್ತಾನೆ. ಅಂಡ್ ಬ್ರಿಡ್ಜ್ ಮುರಿದು ಹೋಗುತ್ತೆ. ಮತ್ತೆ ಪೋ ಅಲ್ಲಿ ನೇತಾಡ್ತಾ ಇದ್ದಾನೆ. ಇಲ್ಲಿ ಫ್ಯೂರಿಯಸ್ 5 ಬರ್ತಾರೆ ಒಳಗೆ. ಮತ್ತೆ ಬಾಂಬ್ಸ್ ನ ಹಾಕ್ಬಿಡ್ತಾರೆ. ಬಿಕಾಸ್ ಅವರು ಈ ಬೇಸ್ಮೆಂಟ್ ನ ಡಿಸ್ಟ್ರಾಯ್ ಮಾಡೋಕೆ ಬಂದಿರೋದು, ಅವ್ರಿಗೆ ಗೊತ್ತಿಲ್ಲ ಪೋ ಇಲ್ಲಿ ಇರೋದು. ಸೊ ಅವರು ಬಾಂಬ್ಸ್ ನ ನನ್ಸೋಕ್ ಬರ್ತಾರೆ. ಮತ್ತೆ ಗಾರ್ಡ್ಸ್ ಜೊತೆನೂ ಫೈಟ್ ಮಾಡ್ಬೇಕಾಯ್ತು. ಮತ್ತೆ ಪೋ ಹೇಗೋ ಮೇಲ್ ಬರ್ತಾನೆ. ಆದ್ರೆ ಅವನು ಶನ್ ಅಟ್ಯಾಕ್ ಮಾಡೋಕ್ ಹೋಗಿ ತಾನೇ ಕೆಳಗೆ ಬಿದ್ಬಿಟ್ಟ. ಮತ್ತೆ ಅಂಡ್ ಇವಾಗ ಮುಂದೆ ಹೋದ್ರೆ ಲಾವಾ ಇದೆ. ಅಂಡ್ ಪೋ ಬೀಳೋಕ್ ಆಗ್ತಾನೆ. ಫ್ಯೂರಿಯಸ್ 5 ಎಲ್ಲ ಗಾರ್ಡ್ಸ್ ಜೊತೆನೂ ಫೈಟ್ ಮಾಡ್ತಾ ಬರ್ತಾ ಇತ್ತು ಪೋನ ಸೇವ್ ಮಾಡೋಕೆ. ಬಟ್ ಇಲ್ಲಿ ಪೋ ಸೀದಾ ಕೆಳಗಡೆ ಬಿದ್ಬಿಟ್ಟ. ಆದ್ರೆ ಅವನು ಸತ್ತೋದ್ನ ನೋ, ಅವನು ಬದುಕಿದ್ದಾನೆ. ಅಂಡ್ ಪೋ ಮೇಲೆ ಬರ್ತಾನೆ. ಮತ್ತೆ ಶನ್ ನ ಜೊತೆ ಫೈಟ್ ಮಾಡ್ತಾನೆ. ಅಂಡ್ ಫೈನಲಿ ಶನ್ ನ ಸಿಕ್ಕಾಕ್ಸ್ಬಿಡ್ತಾನೆ. ಶನ್ ಕೇಳ್ತಾನೆ ನಿನ್ಗೆ ಅಂತದ್ದು ಏನ್ ಬೇಕು ಅಂತ. ಪೋ ಹೇಳ್ತಾನೆ ನನ್ಗೆ ಉತ್ತರ ಬೇಕು, ಹೇಳು ಏನಾಗಿತ್ತು ಆ ದಿನ ಅಂತ. ಮತ್ತೆ ಶನ್ ಹೇಳ್ತಾನೆ ಆ ದಿನ ನಿನ್ನ ಅಪ್ಪ ಅಮ್ಮ ನಿನ್ನ ಬಿಟ್ಟು ಹೋಗಿದ್ರು, ಅವ್ರಿಗೆ ನಿನ್ ಮೇಲೆ ಒಂಚೂರು ಪ್ರೀತಿ ಇರ್ಲಿಲ್ಲ. ಅಂಡ್ ನಾನು ಇವಾಗ ಅದನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಶನ್ ಮೇಲೆ ಹತ್ತಾನೆ. ಮತ್ತೆ ಕ್ಯಾನ್ ಅನ್ನ ಶೂಟ್ ಮಾಡ್ಬಿಡ್ತಾನೆ. ಅಂಡ್ ಪೋಗೆ ಸೀದಾ ಕ್ಯಾನನ್ ತಾಗುತ್ತೆ. ಅಂಡ್ ಅವನು ತುಂಬಾ ದೂರ ಹೋಗಿ ಬೀಳ್ತಾನೆ. ಇಲ್ಲಿ ಶಿಫು ಧ್ಯಾನ ಮಾಡ್ತಿದ್ರು. ಮತ್ತೆ ಅವ್ರಿಗೂ ಕೂಡ ಎಚ್ಚರ ಆಯ್ತು. ಅವ್ರಿಗೆ ಗಾಬರಿ ಆಗ್ತಾ ಇದೆ ಇದಕ್ಕಿದ್ದಂಗೆ. ಅಂಡ್ ಇಲ್ಲಿ ದೂರದಲ್ಲೆಲ್ಲ ಪೋ ನದಿಯಲ್ಲಿ ತೇಲಾಡ್ತಾ ಇದ್ದಾನೆ. ಮತ್ತೆ ಅವನು ಎಚ್ಚರ ಆಗ್ಬಿಡ್ತಾನೆ. ಎಚ್ಚರ ಆಗ್ತಿದ್ದಂಗೆ ಅವನು ನೋಡ್ತಾನೆ ಏನಂದ್ರೆ ಮುಂದೆ ಸೇರ್ ಹೇಳ್ತಾಳೆ ನಾನೇ ನಿನ್ನ ಇಲ್ಲಿ ತಂದು ಬದುಕಿಸಿ
ಬದುಕಿಸಿದ್ದು, ನಾನೇ ನಿನ್ಗೆ ಇದೆಲ್ಲ ಬ್ಯಾಂಡೇಜ್ ಮಾಡಿದ್ದು ಅಂತ. ಪೋ ಕೇಳ್ತಾನೆ, ನೀವು ನನ್ನನ್ನ ಯಾಕೆ ಬದುಕಿಸಿಟ್ರಿ, ಮತ್ತೆ ನಾನ್ ಯಾರು ಅಂತ ನಿಮ್ಗೆ ಗೊತ್ತಾ, ಅಂಡ್ ನಾವು ಎಲ್ಲಿದ್ದೀವಿ ಅಂತ ಕೇಳ್ತಾನೆ. ಸೂಟ್ ಸೇಯರ್ ಹೇಳ್ತಾಳೆ, ಇದು ತುಂಬಾ ಸುಂದರ ಊರಾಗಿತ್ತು. ಆ ದಿನ ಶೆನ್ ಈ ಗೌರ್ಮೆಂಟ್ ಸಿಟಿಯ ರಾಜ ಆಗ್ತಿದ್ದ, ಆದ್ರೆ ಅವನ ಆಸೆ ಬೇರೆದೇನೋ ಇತ್ತು. ಮತ್ತೆ ನಾನು ಭವಿಷ್ಯ ಹೇಳ್ದೆ, ಏನಂದ್ರೆ ಅವನನ್ನ ಒಬ್ಬ ಪಾಂಡ ಸೋಲ್ಸ್ತಾನೆ ಅಂತ. ಆದ್ರೆ ನನ್ಗೆ ಗೊತ್ತಿರ್ಲಿಲ್ಲ ಇದ್ರ ನಂತರ ಏನಾಗ್ತಿತ್ತು ಅಂತ. ಆ ಭವಿಷ್ಯವಾಣಿನ ಕೇಳ್ಕೊಂಡು ಶೆನ್ ಸೀದಾ ಪಾಂಡಗಳ ಊರಿಗೆ ಹೋದ. ಶೆನ್ ಮತ್ತೆ ಅವನ ಸೋಲ್ಜರ್ ಎಲ್ಲಾ ಪಾಂಡಗಳನ್ನು ಕೊಂದ್ಬಿಟ್ರು. ಆದ್ರೆ ಅವರು ಒಂದು ಚಿಕ್ಕ ಪಾಂಡನ ಕೊಲ್ಲೋಕೆ ಬರ್ತಾ ಇದ್ದಂಗೆ ಆ ಪಾಂಡನ ಅಪ್ಪ ಬಂದು ಅವನನ್ನ ಕಾಪಾಡ್ತಾನೆ. ಮತ್ತೆ ಆ ಸೋಲ್ಜರ್ಸ್ ನ ವಿರುದ್ಧ ಹೋರಾಡ್ತಾನೆ. ಅಂಡ್ ಅವನ ಅಮ್ಮ ಆ ಪಾಂಡನ ದೂರ ಬಿಟ್ಬಿಡ್ತಾಳೆ, ಅವನು ಸೇಫ್ ಆಗಿರ್ಲಿ ಅಂತ, ಸರ್ವೈವ್ ಮಾಡ್ಲಿ ಅಂತ. ಮತ್ತೆ ಅವನೇ ಪೋ, ಡ್ರ್ಯಾಗನ್ ವಾರಿಯರ್. ಇಲ್ಲಿ ಪೋಗೆ ರಿಯಲೈಸ್ ಆಗುತ್ತೆ. ಮತ್ತೆ ಅವನು ಶಿಫು ಹೇಳ್ಕೊಟ್ಟಿರೋ ಇನ್ನರ್ ಪೀಸ್ ನ ಪ್ರಾಕ್ಟೀಸ್ ಮಾಡ್ತಾನೆ. ಅಂಡ್ ಮಳೆ ಬರ್ತಾ ಇರುತ್ತಲ್ಲ, ಆ ಮಳೆಯ ಹನಿಯನ್ನ ಕೈಲಿ ಹಿಡಿತಾನೆ. ಮತ್ತೆ ಅವನು ನಿಧಾನಕ್ಕೆ ಅದನ್ನ ಗಿಡದಲ್ಲಿ ಹಾಕ್ತಾನೆ, ಆ ಹನಿಯನ್ನ. ಅಂದ್ರೆ ಅವನು ಇನ್ನರ್ ಪೀಸ್ ನ ಪಡ್ಕೊಂಡ. ಪೋ ನಿಜವಾಗ್ಲೂ ಒಂದು ಡ್ರ್ಯಾಗನ್ ವಾರಿಯರ್. ಪೋನ ಜೀವನದ ಕಥೆಯ ಪ್ರಾರಂಭ ಅಷ್ಟು ಚೆನ್ನಾಗಿಲ್ದೇ ಇರ್ಬೋದು, ಆದ್ರೆ ಇದು ಅವನ ಭವಿಷ್ಯನ ನಿರ್ಧರಿಸಲ್ಲ. ಅವನು ಇವಾಗ ಏನ್ ಡಿಸೈಡ್ ಮಾಡ್ತಾನೋ ಅದು ಅವನ ಭವಿಷ್ಯನ ನಿರ್ಧರಿಸುತ್ತೆ, ಯಾಕಂದ್ರೆ ಅವನು ಪೋ. ಸೊ ಇಲ್ಲಿ ಫ್ಯೂರಿಯಸ್ 5 ನ ಕಟ್ಟಾಕಿಟ್ಟಿದ್ದಾರೆ ಎಲ್ಲ ಸೋಲ್ಜರ್ಸ್ ಸೇರ್ಕೊಂಡು. ಮತ್ತೆ ಶನ್ ತನ್ನ ವೆಪನ್ಸ್ ನ ತಕೊಂಡು ಹೋಗೋದ್ರಲ್ಲಿ ಇದ್ದಾನೆ. ಅಂಡ್ ಅವ್ರಿಗೆ ಬಿಡ್ಸ್ಕೊಳ್ಳೋಕು ಕೂಡ ಆಗ್ತಾ ಇಲ್ಲ. ಆದ್ರೆ ಅದೇ ಟೈಮ್ ನಲ್ಲಿ ಮೇಲೆ ಬರ್ತಾನೆ ಪೋ. ಶನ್ ಕೇಳ್ತಾನೆ, ಅಲ್ಲ ನಾನ್ ನಿನ್ನನ್ನ ಎಷ್ಟ್ ಸಲ ಕೊಲ್ಬೇಕು ಅಂತ. ಬಟ್ ಪೋ ಹೇಳ್ತಾನೆ, ಶನ್ ನಾನೇ ನಿನ್ನ ಸೋಲ್ಸೋದು, ಇವಾಗ ನಿನ್ನ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ, ನಿನ್ನ ಗುರಿನ ನಾನೇ ತಡೆಯೋದು ಅಂತ. ಅಂಡ್ ಅವನು ಟೋಪಿನ ಒಗಿತಾನೆ, ಬಟ್ ಅದಂತೂ ಹಾರ್ಲೇ ಇಲ್ಲ. ಅವನು ಚೈನ್ ನ ಒಡೆಯೋಕ್ ಟ್ರೈ ಮಾಡಿದ್ದ, ಬಟ್ ಅದು ಆಗ್ಲೇ ಇಲ್ಲ. ಶನ್ ಇವಾಗ ಪೋಗೆ ಶೂಟ್ ಮಾಡೋಕ್ ಹೇಳ್ತಾನೆ ಗಾರ್ಡ್ಸ್ ಹತ್ರ. ಬಟ್ ಪೋ ಹೇಗೋ ಅಲ್ಲಿಂದ ಓಡಿ ಪಾರ್ ಆಗ್ತಾ ಬಂದ್ಬಿಡ್ತಾನೆ. ಅಂಡ್ ಗಾರ್ಡ್ಸ್ ಜೊತೆ ಫೈಟ್ ಮಾಡಿ ಫ್ಯೂರಿಯಸ್ 5 ಗೆ ವೆಪನ್ ನ ಪಾಸ್ ಮಾಡ್ತಾನೆ. ಮತ್ತೆ ಅವರು ಬೇಡಿಗಳನ್ನ ಬಿಡಿಸ್ಕೊಂಡು ಕೆಳಗ್ ಬರ್ತಾರೆ. ಮತ್ತೆ ಇವಾಗ ಫ್ಯೂರಿಯಸ್ 5 ಅಂಡ್ ಡ್ರ್ಯಾಗನ್ ವಾರಿಯರ್ ಜೊತೆ ಆಗ್ಬಿಟ್ರು. ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಶನ್ ನ ತಡೆಯೋದು. ಮತ್ತೆ ಅವರು ಫೈಟ್ ಮಾಡ್ತಾ ಇರ್ತಾರೆ ಸೋಲ್ಜರ್ಸ್ ನ ಹತ್ರ. ಅಂಡ್ ಅದೇ ಟೈಮ್ ಅಲ್ಲಿ ಮಾಸ್ಟರ್ ಆಕ್ಸ್ ಅಂಡ್ ಕ್ರಾಕ್ ಕೂಡ ಬರ್ತಾರೆ. ಪೋ ಕೇಳ್ತಾರೆ, ನೀವೆಲ್ಲ ಯಾಕೆ ಬಂದ್ರಿ? ಅಂಡ್ ಅವ್ರು ಹೇಳ್ತಾರೆ, ಹಿಂದೆ ಮಾಸ್ಟರ್ ಶೀಫು ಕೂಡ ಬರ್ತಾ ಇದಾರೆ ಅಂತ. ಅಂಡ್ ಎಂತ ಎಂಟ್ರಿ ಗುರು, ಮಾಸ್ಟರ್ ಶೀಫು ಕೂಡ ಬಂದ್ಬಿಟ್ರು. ಸೊ ಇವಾಗ ನಮ್ ಟೀಮ್ ಅಂತೂ ಪೂರ್ತಿ ಪವರ್ಫುಲ್ ಆಗಿದೆ. ಅಂಡ್ ಅವರು ಶನ್ ನ ಹಡಗುಗಳನ್ನ ತಡೆಯೋಕೆ ಹೋಗ್ತಾರೆ. ಮತ್ತೆ ಅವರು ಫೈಟ್ ಮಾಡ್ತಾ ಇದ್ದಾರೆ ಸೋಲ್ಜರ್ಸ್ ನ ಹತ್ರ. ಶನ್ ಅಂತೂ ಪೂರ್ತಿ ಇಲ್ಲಿ ದಂಗಾಗೋಗಿದ್ದಾನೆ. ಶನ್ ಹೇಳ್ತಾನೆ, ಕ್ಯಾನನ್ನ ಶೂಟ್ ಮಾಡುವಂತ. ಬಟ್ ಇವನು ಹೇಳ್ತಾನೆ, ಒಂದ್ ವೇಳೆ ನಾವು ಶೂಟ್ ಮಾಡ್ಬಿಟ್ರೆ ನಮ್ ಟೀಮ್ಮೇಟ್ಸ್ ಕೂಡ ಸಾಯ್ತಾರೆ ಅಲ್ಲಿ ಅಂತ. ಆದ್ರೆ ಶನ್ ಸೀದಾ ಗಾರ್ಡ್ ನ ಕೊಂದು ಮುಂದೆ ಬಂದು ಕ್ಯಾನನ್ನ ಶೂಟ್ ಮಾಡ್ಬಿಡ್ತಾನೆ. ಅಂಡ್ ಎಲ್ಲ ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಅಂದ್ರೆ ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ, ಶನ್ ಗೆಲ್ಲೋಗೋಸ್ಕರ ತನ್ನ ಟೀಮ್ಮೇಟ್ಸ್ ನ ಕೂಡ ಮುಗಿಸಾಕ್ತಾನೆ. ಬಟ್ ನಮ್ ಟೀಮ್ ಇನ್ನು ಜೀವಂತ ಇದೆ. ಅಂಡ್ ಶನ್ ತನ್ನ ಹಡಗನ್ನ ಹೊರಡಿಸ್ತಾನೆ. ಪ್ರತಿ ಹಡಗಿಗೂ ಅಂತದ್ದೇ ವೆಪನ್ ಇವೆ. ಗೊತ್ತಿಲ್ಲ ಇವಾಗ ನಮ್ ಟೀಮ್ ಅದನ್ನ ಹೇಗೆ ತಡೆಯುತ್ತೆ ಅಂತ. ಬಟ್ ಪೋ ಸೀದಾ ಟೈಗ್ರಸ್ ನ ಹತ್ರ ಬರ್ತಾನೆ. ಮತ್ತೆ ಅಲ್ಲಿಂದ ಹೋಗಿ ಕಟ್ಟಿಗೆ ಮೇಲೆ ನಿಂತ್ಕೊಳ್ತಾನೆ. ಶನ್ ಹೇಳ್ತಾನೆ, ಸರಿ ಹಾಗಿದ್ರೆ ನಿನಗ್ ಸಾಯೋಕ್ ಇಷ್ಟ ಇದ್ರೆ ತೊಂದ್ರೆ ಇಲ್ಲ, ಫೈರ್ ಅಂತ ಹೇಳ್ತಾನೆ. ಬಟ್ ಇಲ್ಲಿ ಪೋ ಇನ್ನರ್ ಪೀಸ್ ನ ಪ್ರಾಕ್ಟೀಸ್ ಮಾಡ್ತಾನೆ. ಅಂಡ್ ಅವರು ಕ್ಯಾನ್ ಅನ್ನ ಶೂಟ್ ಮಾಡ್ತಾನೆ. ಆದ್ರೆ ಪೋಗೆ ಅದು ನೀರಿನ ಹನಿ ತರ. ಹೌದು ಗಾಯ್ಸ್, ಇವಾಗ ಅವನು ತನ್ನ ಕೈಯಿಂದ ಆ ಬುಲೆಟ್ ನ ತಿರುಗಿಸಿ ಅವ್ರ ಕಡೆನೆ ಹಾಕ್ಬಿಡ್ತಾನೆ. ಬಟ್ ಅವನ ಕೈಗೂ ಬೆಂಕಿ ಹತ್ಕೊಳ್ತು. ಅಂದ್ರೆ ಇವಾಗ ಪೋ ಇನ್ನರ್ ಪೀಸ್ ಇಂದ ಕಂಟ್ರೋಲ್ ಮಾಡ್ಕೊಳ್ಬಹುದು ಎಲ್ಲದನ್ನು. ಮತ್ತೆ ಶನ್ ಅಂತೂ ತುಂಬಾ ಸಲ ಫೈರ್ ಮಾಡಿಸ್ತಾನೆ. ಆದ್ರೆ ಅವ್ರು ಹಾಕಿದ್ದಲ್ಲ ಅವ್ರಿಗೆ ಬಂದ್ಬೀಳುತ್ತೆ. ಮತ್ತೆ ಅವ್ರ ಹಡಗುಗಳು ನಾಶ ಆಗ್ತಾ ಇವೆ. ಅಂಡ್ ಲಾಸ್ಟ್ ಫೈರ್ ನ ಅವನು ಸೀದಾ ಹಿಡ್ಕೊಂಡು ಶನ್ ಇರೋ ಕಡೆ ಹಾಕ್ತಾನೆ. ಸ್ಕ್ಯಾಡಾಶ್ ಅಂಡ್ ಬೂಮ್. ಮತ್ತೆ ಇಲ್ಲಿ ಒಡೆದೋಗಿರೋ ಹಡಗನ ಮೇಲೆ ಶನ್ ಬಿದ್ಕೊಂಡಿದ್ದ. ಅಂಡ್ ಪೋ ಕೂಡ ಅಲ್ಲಿಗೆ ಬರ್ತಾನೆ ಶನ್ ನ ಹತ್ರ. ಶನ್ ಕೇಳ್ತಾನೆ, ನೀನ್ ಇವೆಲ್ಲ ಹೇಗ್ ಮಾಡ್ದೆ? ಪೋ ಕೇಳ್ತಾನೆ, ನಾನ್ ಮಾಡ್ಬೇಕಾಗಿರೋದನ್ನ ಮಾಡ್ದೆ ಅಂತ. ಶನ್ ಕೇಳ್ತಾನೆ, ನಾನ್ ನಿನ್ನಿಂದ ಎಲ್ಲಾನು ಕಿತ್ಕೊಂಡೆ, ಅಪ್ಪ ಅಮ್ಮ ಮತ್ತೆ ನಿನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ ಅಂತ. ಆದ್ರೂ ನೀನು ಹೇಗೆ ಶಾಂತವಾಗಿದ್ಯಾ? ಬಟ್ ಪೋ ಹೇಳ್ತಾನೆ, ಇದೇ ವಿಷಯ, ಕಲೆಗಳು ತುಂಬಿಡುತ್ತವೆ. ಶನ್ ಹೇಳ್ತಾನೆ, ಕಲೆಗಳಲ್ಲ, ಗಾಯಗಳು ತುಂಬೋದು, ಕಲೆಗಳು ಯಾವತ್ತೂ ತುಂಬಲ್ಲ. ಪೋ ಹೇಳ್ತಾನೆ, ನೀನ್ ಮೊದ್ಲು ಏನ್ ಮಾಡಿದ್ಯೋ ಅದನ್ನ ಮರ್ತ್ ಬಿಡು. ಈ ಕ್ಷಣ ನೀನೇನಾಗ್ಬೇಕೋ ಅದು ನಿನ್ನ ಫ್ಯೂಚರ್ ಡಿಸೈಡ್ ಮಾಡುತ್ತೆ. ಹೇಳು ಶನ್, ನೀನ್ ಇವಾಗ ಏನ್ ಮಾಡ್ತೀಯ ಅಂತ. ಶನ್ ಹೇಳ್ತಾನೆ, ನಾನ್ ಏನ್ ಮಾಡ್ಬೇಕಾ, ನಾನ್ ಇನ್ನ ಕೊಲ್ಬೇಕು ಅಂತ. ಅಂಡ್ ಅವನು ಅಟ್ಯಾಕ್ ಮಾಡ್ಬಿಡ್ತಾನೆ. ಪೋ ಕೂಡ ಅವನ ಜೊತೆ ಫೈಟ್ ಮಾಡ್ತಾನೆ. ಆದ್ರೆ ಕೊನೆಗೆ ಅವನು ಅಟ್ಯಾಕ್ ಮಾಡ್ತಾ ಮಾಡ್ತಾ ಅವನ ಮೇಲೆ ಅವನ ವೆಪನ್ ಬಿದ್ ಬಿಡುತ್ತೆ. ಮತ್ತೆ ಅವನು ಸಾಯ್ತಾನೆ. ಅಂಡ್ ಪೋ ಬದುಕುಳಿತಾನೆ, ಯಾಕಂದ್ರೆ ಅವನು ನದಿಗೆ ಹರಿತ. ಕರ್ಮ ಗಾಯ್ಸ್, ಶನ್ ಯಾವ ಆಯುಧನ ಸೃಷ್ಟಿಸಿದ್ನೋ ಈ ಜಗತ್ತನ್ನ ಆಳೋಕೆ, ಅದ್ರಿಂದಾನೆ ಅವನ ಸಾವಾಯ್ತು. ಅಂಡ್ ಟೈಗ್ರೆಸ್ ಪೋಗೆ ಕೈ ಕೊಡ್ತಾಳೆ. ಮತ್ತೆ ಮೇಲೆಡ್ತಾಳೆ. ಅಂಡ್ ಹೇಳ್ತಾಳೆ, ನೀನ್ ಮಾಡಿರೋ ಕೆಲಸ ತುಂಬಾ ಹಾರ್ಡ್ ಕೋರ್ ಅಂತ. ಅಂಡ್ ಅವನು ಟೈಗ್ರೆಸ್ ನ ಹಗ್ ಮಾಡ್ಕೊಳ್ತಾನೆ. ಮತ್ತೆ ಹೀಗೆ ಶೀಫು ಕೂಡ ಬರ್ತಾನೆ. ಅಂಡ್ ಹಾಗೆ ಸೆಲೆಬ್ರೇಟ್ ಮಾಡ್ತಾರೆ ಗೆಲುವನ್ನ ಪಟಾಕಿ ಆಡ್ಸೋದ್ರಿಂದ. ಬಟ್ ವೇಟ್ ಗಾಯ್ಸ್, ಇದೆ ಅಂತ್ಯನ? ನೋ. ಪೋ ವಾಪಸ್ ಬಂದ ಮನೆಗೆ. ಅಂಡ್ ಅವನ ಅಪ್ಪ ಕೂಡ ಶಾಪ್ ಅಲ್ಲೇ ಇದ್ರು. ಪೋ ತನ್ನ ಕತೆ ಎಲ್ಲ ವಿವರಿಸ್ತಾನೆ. ಮತ್ತೆ ಹೇಳ್ತಾನೆ, ನನ್ಗೆ ಗೊತ್ತಾಯ್ತು ನಾನ್ ಯಾರಂತ. ಅವ್ರು ಕೇಳ್ತಾರೆ, ಹೌದಾ, ಯಾರು ನೀನು ಅಂತ. ಅಂಡ್ ಪೋ ಹೇಳ್ತಾನೆ, ನಾನು ನಿಮ್ಮ ಮಗ ಅಂತ. ಹಾಗೆ ಅವರಿಬ್ರು ಶಾಪ್ ಗೆ ಹೋಗ್ತಾರೆ. ಅಂಡ್ ಅಲ್ಲೇ ದೂರದಲ್ಲೆಲ್ಲೋ ಒಬ್ಬನು ಕೂತ್ಕೊಂಡಿದ್ದಾನೆ ಟೆಂಪಲ್ ನಲ್ಲಿ. ಮತ್ತೆ ನೋಡಕ್ ಹೋದ್ರೆ ಅದು ಪೋನ ಅಪ್ಪ. ಅಂದ್ರೆ ಪೋನ ಅಪ್ಪನ ಜೊತೆ ಹಾಗೆ ತುಂಬಾ ಪಾಂಡಗಳು ಇಲ್ಲಿ ಬದುಕಿದಾವೆ. ತುಂಬಾ ದೂರದಲ್ಲೆಲ್ಲೋ ತನ್ನ ಜೀವನನ
ಕಟ್ಕೊಂಡಿದ್ದಾರೆ ಅಂಡ್ ಇಲ್ಲಿಗೆ ಕಥೆ ಮುಗೀತು. ಸೊ ಗೈಸ್, ಇದಾಗಿತ್ತು ಕುಂಗ್ ಫು ಪಾಂಡಾ 2. ಮತ್ತೆ ಕುಂಗ್ ಫು ಪಾಂಡಾ 3 ಕೂಡ ಇದೆ ಅಂಡ್ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದ್ ವೇಳೆ ಈ ವಿಡಿಯೋಗೆ 100 ಲೈಕ್ಸ್ ಏಮ್ ಕಂಪ್ಲೀಟ್ ಆದ್ರೆ ಮಾತ್ರ. ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಬಿಡಿ, ಬಿಕಾಸ್ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನಮಗೆ ಮುಂದೆ 10 ವಿಡಿಯೋಸ್ ಮಾಡೋಕೆ ಪ್ರೋತ್ಸಾಹ ನೀಡುತ್ತೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಕೂಡ ಮಾಡ್ಬಿಡಿ, ಬಿಕಾಸ್ ನೆಕ್ಸ್ಟ್ ಪಾರ್ಟ್ ಬೇಗ ಬರುತ್ತೆ. ಅಂಡ್ ನಮ್ಮ ಚಾನಲ್ ಕೂಡ ವಿಸಿಟ್ ಮಾಡಿ, ಅಲ್ಲಿ ಇನ್ನೂ ತುಂಬಾ ವಿಡಿಯೋಸ್ ಇದೆ, ಎಕ್ಸ್ಪ್ಲನೇಷನ್ಸ್ ಇದೆ ಅಂಡ್ ಅಲ್ಲಿವರೆಗೂ ಈ ವಿಡಿಯೋನ ನೋಡಿ.